श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया लक्ष्म्या गिरा यो बोधयति तं वन्दे परमानन्दभारतीम् ಜಿಜ್ಞಾಸುಗಳೇ, ನಾವು ಭಗವತ್ಪಾದರ ಪ್ರಕರಣ ಗ್ರಂಥವಾಗಿರುವಂತಹ ಆತ್ಮಬೋಧ ಎನ್ನುವಂತಹ ಒಂದು 48 ಶ್ಲೋಕಗಳ ಪುಟ್ಟ ಪ್ರಕರಣ ಗ್ರಂಥವನ್ನ ಕೈಗೆತ್ತಿಕೊಂಡಿದ್ದೇವೆ. ಇದು ಪ್ರಕರಣ ಗ್ರಂಥವಾಗಿರುವುದರಿಂದ ವೇದಾಂತದ ಒಂದೊಂದು ವಿಷಯವನ್ನ ಇಟ್ಕೊಂಡು ಒಂದೊಂದು ಪ್ರಕರಣ ಗ್ರಂಥಗಳು ಇರುತ್ತವೆ. ಅದರಲ್ಲಿ ಆತ್ಮವನ್ನೇ ಕೇಂದ್ರದಲ್ಲಿರಿಸಿಕೊಂಡು ವಿವರಿಸಿರುವಂತಹ ಕೃತಿ ಇದಾಗಿರುವುದರಿಂದ ಆತ್ಮಬೋಧ ಅಂತ ಹೆಸರು. ಆತ್ಮದ ಬೋಧ ಅಂದ್ರೆ ತಿಳುವಳಿಕೆ, ಜ್ಞಾನ, ಆತ್ಮದ ಜ್ಞಾನ, ಆತ್ಮದ ಕುರಿತಾಗಿ ಜ್ಞಾನ ಎನ್ನುವಂತಹದ್ದು. ನಾವು ಅದಕ್ಕೂ ಮುಂಚೆ, ಇವತ್ತಿನ ಪಾಠ ಶುರು ಮಾಡೋದಕ್ಕಿಂತ ಮುಂಚೆ, ನಿನ್ನೆ ಪಾಠ ಮುಗಿದ ಮೇಲೆ 2 ಪ್ರಶ್ನೆಗಳು ಗ್ರೂಪ್ ಅಲ್ಲಿ ಬಂದುವಂತೆ. ಅದನ್ನ ನಂಗೆ ಹಾಕಿದ್ರು, ನೋಡಿದೆ. ಒಂದದ್ದು ಚಿತ್ತಶುದ್ಧಿ ಅಂದ್ರೇನು ಮತ್ತು ಚಿತ್ತಶುದ್ಧಿಯ ಮೂಲಕ ಹಾಗೆ ನಾವು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತದೆ, ಚಿತ್ತಶುದ್ಧಿ ಇಲ್ಲದೆ ಇರೋರು ಜ್ಞಾನ ಪಡೆಯೋದಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಸಾಧಾರಣವಾಗಿ ಚಿತ್ತ ಅಂದ್ರೆ ನಾವು ಇನ್ ಜನರಲ್ ಆಗಿ ಮನಸ್ಸು ಅಂತ ಭಾವಿಸ್ತೇವೆ. ಅದು ಒಂದ್ ಮಟ್ಟಿಗೆ ಹೌದು, ಆದ್ರೆ ಅಷ್ಟು ಮಾತ್ರ ಅಲ್ಲ. ಟೆಕ್ನಿಕಲಿ ಮನಸ್ಸು ಅಂತ ಇಟ್ಕೊಳ್ಬಹುದು. ಆದ್ರೆ ಇದರಲ್ಲಿ ನಾವು 4 ವಿಭಾಗ ಕಾಣ್ತೇವೆ ಮನಸ್ಸಿನಲ್ಲಿ. ಏನೇ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳಿ 4 ವಿಭಾಗಗಳನ್ನ ಕಾಣ್ತೇವೆ. ಸರ್ವೇ ಸಹ ಸರಳ ಭಾಷೆಯಲ್ಲಿ ತಿಳಿಸುವಾಗ ಇವು 4 ಸೇರಿಸ್ಬಿಟ್ಟು ಮನಸ್ಸು ಅನ್ನೋ ಪದ ಬಳಸ್ತಾರೆ. ಕೆಲವೊಂದು ಬರೀ 4 ಸೇರಿಸ್ಬಿಟ್ಟು ಚಿತ್ತ ಅನ್ನೋ ಪದ ಬಳಸ್ತಾರೆ. ಆದ್ರೆ ಇವುಗಳ ಮಧ್ಯದಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸ ಇರ್ತದೆ. ಈಗ ಏನಾದ್ರೂ ಬೇಕು ಅನ್ನುವಂತಹದ್ದು ಮನಸ್ಸಿಗೆ ಆಸೆ ಅನ್ನೋದು ಹುಟ್ಟಿದ್ರೆ ಆ ಆಸೆಯನ್ನ ಹ್ಯಾಕ್ ಪಡ್ಕೊಳ್ಬೇಕು ಅಂತ, ಅದನ್ನ ಪಡ್ಕೊಳ್ಳೋಕ್ ದಾರಿಗಳೇನು ಇತ್ಯಾದಿಗಳೆಲ್ಲವನ್ನು ಸಂಕಲ್ಪ ಅಂತ ಹೇಳ್ತೀವಿ. ಅಥವಾ ಅದಕ್ಕಿರೋ ಬೇರೆ ಬೇರೆ ಉಪಾಯಗಳು ಅಂತೇನಿದೆ ಅದೆಲ್ಲವೂ ವಿಕಲ್ಪ ಅಂತ ಹೇಳ್ತೀವಿ. ಈ ಕೆಲಸ ಮಾಡೋದು ಮನಸ್ಸು. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಹೇಳಿ. ಸಂಕಲ್ಪ, ಅದು ಬೇಕು, ಅದನ್ನ ಪಡ್ಕೊಳ್ಬೇಕು. ನಾನು ಯಾವ್ದೋ ಆಸೆ ಆಯ್ತು ನನ್ನ ಮನಸ್ಸಿನಲ್ಲಿ, ನನಗೆ ಅದನ್ನ ಪಡ್ಕೊಳ್ಬೇಕು ಅನ್ನುವಂತಹದ್ದು ಸಂಕಲ್ಪ. ಆ ಪಡ್ಕೊಳ್ಳೋದಕ್ಕೆ ಇರುವಂತಹ ಬೇರೆ ಬೇರೆ ಉಪಾಯಗಳು ಅಂತ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತವೆ. ಉದಾಹರಣೆಗೆ, ನಂಗೆ ಜಿಲೇಬಿ ಅಂದ್ರೆ ಇಷ್ಟ, ಜಿಲೇಬಿ ಬೇಕು ಅಂತ ನನ್ಗೆ ಆಸೆ ಆಯ್ತು, ಅದನ್ನ ನಾನು ಪಡಿಬೇಕು. ಇವಾಗ ಜಿಲೇಬಿ ಪಡ್ಕೊಳ್ಬೇಕು, ಜಿಲೇಬಿ ತಿನ್ಬೇಕು ಅನ್ನೋದು ಸಂಕಲ್ಪ. ತಿನ್ನೋದಕ್ಕೆ 3-4 ಉಪಾಯಗಳು ಬಂದವು. ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡೋಣ, ಮನೆಯಲ್ಲಿ ಮಾಡಿಸೋಣ, ಅಥವಾ ಅಲ್ಲಿ 3ನೇ ಕ್ರಾಸ್ ಅಲ್ಲಿ ಒಬ್ರು ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾರಂತೆ, ಅವ್ರ ಕಡೆ ತಗೋಣ, ಹಾಗೆ ಹೀಗೆ. ಇವೆಲ್ಲವೂ ವಿಕಲ್ಪ ಆಗ್ತವೆ. ಈ 2 ಕೆಲಸಗಳು, ಅದನ್ನು ಪಡ್ಕೊಳ್ಬೇಕು ಅನ್ನುವಂತಹ ಸಂಕಲ್ಪ ಮತ್ತು ಪಡ್ಕೊಳ್ಳೋದಕ್ಕೆ ಇರುವಂತಹ ಉಪಾಯಗಳನ್ನು ಯೋಚಿಸೋದು, ಇದು ಮನಸ್ಸಿನ ಕೆಲಸ. ಇದರಲ್ಲಿ ಯಾವ್ದು ಸರಿ ಅಂತ ಕೊನೆಗೆ ನಿಶ್ಚಯ ಮಾಡಿ ಒಂದರ ಮೇಲೆ ನಾವು ಆಕ್ಷನ್ ಶುರು ಮಾಡ್ತೀವಿ. ಸ್ವಿಗ್ಗಿ ಬರೋದಕ್ಕೆ 20 ನಿಮಿಷ 30 ನಿಮಿಷ ಬೇಕು, ಮನೆಯಲ್ಲಿ ಇವತ್ತು ಜಿಲೇಬಿ ಮಾಡ್ಲಿಕ್ಕೆ ಆಗೋದಿಲ್ಲ,
ಈ ಮೂರನೇ ರಸ್ತೆನಲ್ಲಿ ಏನೊಬ್ನು ಬಿಸಿ ಬಿಸಿಯಾಗಿ ಮಾಡ್ತಾನೆ ಅಂತಲ್ಲ ಅದನ್ನೇ ಚೆನ್ನಾಗಿರ್ತದೆ ಅನ್ನುವಂತ ಒಂದ್ ಯಾವ್ದೋ ನಿಶ್ಚಯಕ್ಕೆ ಬರ್ತೀವಿ ಅಂತ ಇಟ್ಕೊಳ್ಳಿ. ಹಾಗೆ ನಿಶ್ಚಯಕ್ಕೆ ಬರುವಂತಹದ್ದು ಬುದ್ಧಿ, ನಿಶ್ಚಯಾತ್ಮಿಕ ಬುದ್ಧಿ ಅಂತ ಹೇಳಿ. ಇದ್ರ ಜೊತೆಗೆ ಚಿತ್ತ ಅನ್ನುವಂಥದ್ದು ಇನ್ನೊಂದು ಪೋರ್ಷನ್ ಇರ್ತದೆ. ಅದು ನಮ್ಮ ಶರೀರದ ಮೂಲಕ, ಮನಸ್ಸಿನ ಮೂಲಕ, ಅಂದ್ರೆ ಈ ಸಂಕಲ್ಪ ವಿಕಲ್ಪಗಳು ಎಲ್ಲವೂ ಸೇರಿಸ್ಬಿಟ್ಟು ಮತ್ತು ಮಾತುಗಳ ಮೂಲಕ, ಮಾತು ಇವೆಲ್ಲವುಗಳನ್ನ ರೆಕಾರ್ಡ್ ಮಾಡ್ತಾ ಇರ್ತದೆ. ಅದಕ್ಕೆ ಚಿತ್ತ ಅಂತ ಹೆಸರು. ಸರಳ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ನೆನಪುಗಳು ಅಂತ ಹೇಳ್ಬೇಕು. ಈ ಚಿತ್ತದ ಪ್ರಭಾವದಿಂದಲೇನೆ ನಾವು ಮುಂದಿನ ಕೆಲಸಕ್ಕೆ ಅಣಿಯಾಗ್ತೇವೆ, ನೆನಪುಗಳ ಆಧಾರದ ಮೇಲೆ. ಸರಳ ನಮ್ಮ ಜೀವನದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾನ್ ನನ್ನ ಜೀವನದಲ್ಲಿ ಹೇಗೆ ಅನುಭವ ಪಡೆದಿರ್ತೇನೋ ಹಾಗೇನೆ ನಾನು ರಿಯಾಕ್ಟ್ ಆಗ್ತೀನಿ. ಅನುಭವದ ಆಧಾರದ ಮೇಲೆ ನನ್ನ ವ್ಯಕ್ತಿತ್ವ ನಿರ್ಮಾಣವಾಗಿರುತ್ತದೆ. ಇದು ಸರಳ ಉದಾಹರಣೆ. ಇನ್ನೂ ಒಂದು ಅಂತ ಹೇಳಿದ್ರೆ, ಈ ಚಿತ್ತದಲ್ಲಿಯೇನೆ ನಾವು ಮಾಡಿರುವಂತಹ ಎಲ್ಲಾ ಕರ್ಮಗಳು ಶೇಖರಣೆ ಆಗೋದು. ಆ ಶೇಖರಣೆ ಆದ ನಂತರ ಶರೀರ ಹೋಗಿ ಪ್ರಾಣೋತ್ಕ್ರಮಣ ಆದ್ಮೇಲೆ ಈ ಚಿತ್ತದಲ್ಲಿರುವಂತಹ ನೆನಪುಗಳ ಶೇಖರಣೆಗಳೇ ವಾಸನಾ ರೂಪದಲ್ಲಿ ಹೋಗುವಂತಹದ್ದು. ಆ ವಾಸನೆಗಳ ಆಧಾರದ ಮೇಲೆನೆ ಮುಂದಿನ ಶರೀರ ಅಂತ ಸಿಗುವಂತಹದ್ದು. ಮುಂದಿನ ಶರೀರ ಅದು ಯಾವುದೇ ಶರೀರ ಇರಲಿ, ಮನುಷ್ಯ ಶರೀರನೇ ಇರಲಿ. ಆದ್ರಿಂದ ಚಿತ್ತದಿಂದ ಬಂದಂತಹ ಆ ಶರೀರ ಮುಂದಿನ ಎಲ್ಲದಕ್ಕೂ ಕಾರಣ ಆಗಿರುವಂತಹದ್ದು ಶರೀರ. ಅರ್ಥಾತ್ ಇವಾಗ ನಾನು ಏನ್ ಶರೀರದಲ್ಲಿದ್ದೇನೆ, ಆ ಶರೀರ ಉಪಭೋಗ ಮಾಡ್ತಾ ಇದ್ದೀನಿ. ಇವುಗಳಿಗೆ ಬೇಕಾಗಿರುವಂತಹ ಮನುಷ್ಯ ಶರೀರದಲ್ಲೇ ಹುಟ್ಟಬೇಕು, ಸತ್ಕುಲದಲ್ಲಿಯೇ ಹುಟ್ಟಬೇಕು, ಒಳ್ಳೆಯ ಸಂಸ್ಕಾರಗಳು ಆಗಿರಬೇಕು. ಅಥವಾ ಇದಕ್ಕೆ ವಿರುದ್ಧ ಮನುಷ್ಯ ಶರೀರದಾಗ ಹೋದ್ರು ಸಂಸ್ಕಾರ ಇಲ್ಲದೆ ಇರುವಂತಹ ಮನೆಯಲ್ಲಿ ಹುಟ್ಟುವಂತಹದ್ದು, ಸಕಾಲಕ್ಕೆ ಉಪನಯನಾದಿಗಳನ್ನ ಆಗದೆ ಇರುವಂತಹದ್ದು, ರೋಗ ಪೀಡಿತನಾಗಿ ಹುಟ್ಟುವಂತಹದ್ದು, ಇದೆಲ್ಲವೂ ಏನಿದೆಯಲ್ಲ ಇದೆಲ್ಲವೂ ಕರ್ಮ ಫಲ. ಕರ್ಮ ಫಲ ಅನ್ನುವಂಥದ್ದು ನಾವು ನೋಡಿದ್ವಿ, ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತ ಹೇಳಿ. ಆ ಆಗಾಮಿಗೂ ಹೋಗುವ ಮುಂಚೆ ಚಿತ್ತದಲ್ಲಿ ಇರ್ತವೆ, ನಮ್ಮ ಚಿತ್ತದಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. ನೀವು ಸರಳವಾಗಿ ಒಂದು ದೊಡ್ಡದಾಗಿರುವಂತಹ ಒಂದು ಪ್ರತಿಯೊಂದು ಮೂಮೆಂಟ್ ಅನ್ನು ರೆಕಾರ್ಡ್ ಮಾಡೋದಕ್ಕೆ ಡಾಟಾ ಸಂಗ್ರಹ ಅಂತ ಇಟ್ಕೊಂಡ್ಬಿಡಿ, ಅದು ಚಿತ್ತ. ಅಲ್ಲಿಂದ ತೆಗೆದುಕೊಂಡು ಆಗಾಮಿ, ಅಲ್ಲಿಂದ ಸಂಚಿತ, ಅಲ್ಲಿಂದ ಪ್ರಾರಬ್ಧ, ಪ್ರಾರಬ್ಧದ ಪರಿಣಾಮವಾಗಿ ಶರೀರ, ಹೀಗೆ ಬರ್ತದೆ. ಅಂದ್ರೆ ಏನರ್ಥ? ಚಿತ್ತದಲ್ಲಿ ಇರುವಂತಹದ್ದು ಕರ್ಮಗಳು, ಕರ್ಮದ ರೆಕಾರ್ಡಿಂಗ್ಸ್ಗಳು. ಚಿತ್ತ ಶುದ್ಧಿ ಅಂತ ಹೇಳಿದ್ರೆ ಆ ಕರ್ಮದಲ್ಲಿ ರೆಕಾರ್ಡಿಂಗ್ಸ್ಗಳೇ ಇಲ್ಲದೆ ಇರುವಂತೆ ನೋಡುವಂತಹದ್ದು. ಆ ಚಿತ್ತದಲ್ಲಿ ಯಾವುದೇ ರೀತಿಯ ಕರ್ಮದ ಭಾಗಗಳು, ಶೇಷಗಳು ಉಳಿಯದೇ ಇರುವಂತೆ ನೋಡ್ಕೊಳ್ಳುವಂತಹದ್ದು. ಇನ್ನೂ ಸರಳವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಪಾಪಗಳು ಇಲ್ಲದೆ ಇರುವಂತೆ ನೋಡ್ಕೊಳ್ಳುವಂತಹದ್ದು. ಅಂದ್ರೆ ನಾನು ಹಿಂದಿನ ಜನ್ಮಗಳಲ್ಲಿ, ಜನ್ಮಾಂತರಗಳಿಂದ ಎಷ್ಟೆಷ್ಟೋ ಪಾಪಗಳನ್ನ ನಾನು ಮಾಡಿರ್ತೇನೆ. ಆ ಎಲ್ಲ ಪಾಪಗಳ ಪರಿಣಾಮವಾಗಿ ಇವಾಗ ಈ ಕಷ್ಟ ಇತ್ಯಾದಿಗಳನ್ನು ಅನುಭವಿಸ್ತಾ ಇರ್ತೇನೆ. ಅದನ್ನ ನಾನು ನಿತ್ಯ ನೈಮಿತ್ತಿಕ ಕರ್ಮಗಳು ಮತ್ತು ಕೆಲವೊಂದು ಪ್ರಾಯಶ್ಚಿತ್ತ ಕರ್ಮಗಳು, ಕೆಲವೊಂದು ವೃತೋಪವಾಸಗಳು, ದಾನ ಇತ್ಯಾದಿಗಳ ಮೂಲಕ ಪಾಪಗಳನ್ನ ಕಡಿಮೆ ಮಾಡ್ಕೊಳ್ಳುವಂತಹ ಒಂದು ಪ್ರಾಯಶ್ಚಿತ್ತ ವಿಧಿ ವ್ಯವಸ್ಥೆ ಅಂತ ಇರ್ತದೆ. ಹಾಗೆ ಮಾಡ್ಕೊಳ್ಳೋದಕ್ಕೆ ಚಿತ್ತ ಶುದ್ಧಿ ಅಂತಾರೆ. ನಮಗೆ ವಿಹಿತವಾಗಿರುವಂತಹ ಎಲ್ಲಾ ಕರ್ಮಗಳ ಮೂಲ ಉದ್ದೇಶ ಚಿತ್ತಶುದ್ಧಿನೇ ಆಗಿರ್ತದೆ. ಕರ್ಮಗಳಲ್ಲಿ ಅದು ಜಪ, ತಪ, ದಾನ, ಯಜ್ಞ ಏನೇ ಆಗಿರ್ಲಿ, ಅದರ ಹಿಂದ್ಗಡೆ ಇರುವಂತಹ ಮೂಲ ಉದ್ದೇಶ ಚಿತ್ತಶುದ್ಧಿ ಆಗಿರ್ತದೆ. ಚಿತ್ತಶುದ್ಧಿ ಅಂದ್ರೆ ಏನು? ಇರೇಸಿಂಗ್ ಅವರ್ ಪಾಪಾಸ್. ಅಷ್ಟನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಆಯ್ತು. ಇನ್ನು ಈ ಚಿತ್ತಶುದ್ಧಿ ಮಾಡಿದವನಿಗೆ ಜ್ಞಾನ ಹೇಗಾಗ್ತದೆ ಅಂತ ಹೇಳಿದ್ರೆ, ಇವಾಗ ಮನಸ್ಸಿನಲ್ಲಿ ನಾನು ಏನಾದ್ರೂ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಮುಂಚೆ ಮನಸ್ಸಿಗೆ ಹೋಗ್ಬೇಕು. ಜ್ಞಾನ ಅನ್ನುವಂತಹದ್ದು ಮನಸ್ಸಿಗೆ ಹೋಗ್ತದೆ. ಮನಸ್ಸಿನಿಂದಲೇನೆ ನಾನು ತಿಳ್ಕೊಳ್ತೇನೆ. ಅಕಸ್ಮಾತ್ ಮನಸ್ಸು ಪ್ರೆಸೆಂಟ್ ಇಲ್ಲದೆ ಇದ್ರೆ ನಾನು ಕಿವಿ ಮೇಲೆ ಬಿದ್ರೂನುವೆ ಅದು ನಂಗೆ ಅರ್ಥ ಆಗಿರೋದಿಲ್ಲ. ಇದೆಲ್ಲ ನಿಮಗೆ ಅನುಭವ ಇರ್ತದೆ. ಕ್ಲಾಸ್ ಅಲ್ಲಿ ಇದ್ರೂನುವೆ ಮನಸ್ಸು ಬೇರೆ ಕಡೆ ಇದ್ರೆ ಮೇಷ್ಟ್ರು ಏನ್ ಪಾಠ ಮಾಡಿದ್ರು ಅನ್ನೋದು ನಂಗೆ ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಆದ್ರಿಂದ ಮನಸ್ಸಿನ ಮೂಲಕವೇನೆ ನಾನು ತಿಳ್ಕೊಳ್ತೇನೆ. ಮನಸ್ಸಿನಲ್ಲಿ ಒಂದು ಭಾಗ ಇದೆ ಚಿತ್ತ ಅಂತ, ಅದರಲ್ಲಿ ಕಶ್ಮಲಗಳು, ಕಲ್ಮಶಗಳು ತುಂಬಿಕೊಂಡಿದ್ರೆ ಅದು ತುಂಬಾ ಚಂಚಲವಾಗಿ ಆ ಕಡೆ ಈ ಕಡೆ ಸುತ್ತಾಡ್ತಾ ಇರ್ತದೆ. ಆದ್ರೆ ಆ ಚಿತ್ತ ಅನ್ನುವಂತಹದ್ದು ಶುದ್ಧವಾಗಿದ್ರೆ ಆ ಚಂಚಲ್ಯ ಅನ್ನೋದು ಕಡಿಮೆ ಆಗ್ತಾ 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 ನಿಧಾನಕ್ಕೆ ಒಂದು ಹಂತಕ್ಕೆ, ಯಾವಾಗ ಚಿತ್ತ ಸಂಪೂರ್ಣ ಶುದ್ಧಿ ಆಯ್ತೋ ಆವಾಗ ಮನಸ್ಸು ಸಂಪೂರ್ಣ ಚಾಂಚಲ್ಯ ಕಳೆದುಕೊಂಡು ಬಿಟ್ಟು
ಒಂದು ಕಡೆ ನೆಲೆ ನಿಲ್ತದೆ. ಒಂದು ಕಡೆ ನೆಲೆ ನಿಂತಿರುವಂತಹ ಮನಸ್ಸಿನ ಮೇಲೆ ಉಪದೇಶ ಮಾಡಿದ್ರೆ ಆವಾಗ ಅದು ಸಹಜವಾಗಿ ಸ್ವೀಕಾರ ಮಾಡಿಕೊಳ್ಳುತ್ತದೆ. ಇದು ಚಿತ್ತಶುದ್ಧಿಗೂ ಮತ್ತು ಜ್ಞಾನವನ್ನ ಪಡೆದುಕೊಳ್ಳೋದಕ್ಕೂ ಇರುವಂತಹ ಸಂಬಂಧ. ಅರ್ಥ ಆಗಿರ್ಬೇಕು ಅನ್ಕೊಳ್ತೀನಿ. ಈಗ ಇವತ್ತಿನ ವಿಷಯಕ್ಕೆ ನಾವು ಆತ್ಮಬೋಧ ಗ್ರಂಥವನ್ನ ಹಿಡ್ಕೊಂಡು 2 ಶ್ಲೋಕಗಳನ್ನು ಮುಗಿಸಿದ್ವಿ. ಮೊದಲನೇ ಶ್ಲೋಕದಲ್ಲಿ ಭಗವತ್ಪಾದರು ಈ ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ಅರ್ಹತೆ ಏನ್ ಬೇಕು ಎನ್ನುವಂತಹದ್ದನ್ನು ಹೇಳ್ತಾ, ಯಾರಿಗೋಸ್ಕರ ಟಾರ್ಗೆಟ್ ಆಡಿಯನ್ಸ್ ಯಾರು ಅನ್ನೋದನ್ನು ಹೇಳ್ತಾ, ತಪೋಭಿ ಕ್ಷೀಣ ಪಾಪಾನಾಂ ಶಾಂತಾನಾಂ ವೀತರಾಗಿಣಾಂ ಮುಮುಕ್ಷೂಣಾಂ ಅಪೇಕ್ಷೋಯಂ ಆತ್ಮಬೋಧೋ ವಿಧೀಯತೆ ಅಂತ ಹೇಳಿ, ಈ ಆತ್ಮಬೋಧ ಅಂದ್ರೆ ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ಅವರು 4 ರೀತಿಯ ಅರ್ಹತೆಗಳನ್ನ ಅಥವಾ 4 ರೀತಿಯ ಸಾಧನಗಳನ್ನ ಅವ್ರಿಗೆ ಮಾಡಿರ್ಬೇಕು. ಏನೇನದು ಅಂದ್ರೆ ಹೇಳಿದ್ರೆ, ಕ್ಷೀಣ ಪಾಪಾನ ತಪಸ್ಸುಗಳನ್ನ ಆಚರಿಸ್ತಾ ಪಾಪಗಳನ್ನ ಕಳೆದುಕೊಂಡಿರ್ಬೇಕು, ನಿತ್ಯ ನೈಮಿತ್ಯ ಕರ್ಮಗಳನ್ನ ಮಾಡುವಂತಹದ್ದು. ಅದಾಗಿ ಪಾಪಗಳನ್ನ ಕಳೆದುಕೊಂಡು ಚಿತ್ತ ಶುದ್ಧವಾಗಿರುವಂತದ್ದು. ಎರಡನೇದ್ದು ಶಾಂತಾನಂ ಶಮಾದಿ ಷಟ್ಕ ಸಂಪತ್ತಿ, ಅಂತರಿಂದ್ರಿಯ ನಿಗ್ರಹ, ಬಾಹ್ಯ ಇಂದ್ರಿಯ ನಿಗ್ರಹ, ಕಷ್ಟ ದುಃಖಗಳ ಸಹಿಷ್ಣುತೆ, ಭಗವಂತನಲ್ಲಿಯೇನೇ ಬುದ್ಧಿಯನ್ನ ಸ್ಥಿರವಾಗಿ ಇಡುವಂತಹದ್ದು ಇತ್ಯಾದಿಗಳು. ಉಪರತಿ, ಶ್ರದ್ಧಾ, ವೇದಗಳ ವಾಕ್ಯ ಗುರುಗಳ ವಾಕ್ಯದ ಮೇಲೆ ಅಚಲವಾದ ನಂಬಿಕೆ ಮತ್ತು ಸುಖಕ್ಕೂ ದುಃಖಕ್ಕೂ ಸಮಾನವಾದ ಪ್ರತಿಕ್ರಿಯೆ, ಇವೆಲ್ಲವೂ ಸಮಾಧಿ ಷಟ್ಕ ಸಂಪತ್ತಿ. ಅದನ್ನು ಉಳ್ಳಂತವರು ಶಾಂತರು. ವೀತರಾಗಿಣಂ ವೈರಾಗ್ಯ, ಮುಮುಕ್ಷು ಮೋಕ್ಷ ಬೇಕು ಎನ್ನುವಂತಹ ಉತ್ಕಟ ಅಪೇಕ್ಷೆ, ಇವುಗಳಿದ್ದವರು ಆತ್ಮಬೋಧ ಎನ್ನುವಂತಹ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಅರ್ಹರು ಅಂತ ಹೇಳಿ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಜ್ಞಾನದಿಂದಲೇನೆ ಯಾಕೆ ಅಂತ ಕೇಳಿದ್ರೆ, ಬೇರೆ ಬೇರೆ ಬೋಧೋನ್ಯ ಸಾಧನೆಭ್ಯೋ ಹಿ ಸಾಕ್ಷಾನ್ ಮೋಕ್ಷೈಕ ಸಾಧನಂ ಪಾಕಸ್ಯ ವನ್ಯವ ಜ್ಞಾನಂ ವಿನಾ ಮೋಕ್ಷೋ ನ ಸಿದ್ಧತೆ. ಬೇರೆ ಬೇರೆ ಮಾರ್ಗಗಳು ಇದ್ರೂ ಕೂಡ ಅನ್ಯ ಜ್ಞಾನ ಮಾರ್ಗ ಅನ್ನುವಂತಹದ್ದು ಮೋಕ್ಷಕ್ಕೆ ನೇರವಾದ ಮತ್ತು ಒಂದೇ ಒಂದು ಮಾರ್ಗ. ಇತರ ಎಲ್ಲ ಮಾರ್ಗಗಳು ಸುತ್ತಿ ಬಳಸಿ ಬಂದು ಕೊನೆಗೆ ಜ್ಞಾನ ಮಾರ್ಗದ ಬಾಗಿಲಲ್ಲಿಯೇನೆ ಹೊಸ್ತಿಲಲ್ಲಿಯೇನೆ ತಂದು ನಮ್ಮನ್ನೇ ನಿಲ್ಲಿಸ್ತವೆ. ಆದ್ರಿಂದ ಇತರ ಮಾರ್ಗಗಳು ಸುತ್ತಿ ಬಳಸುವ ಮಾರ್ಗಗಳು, ನೇರವಾದ ಮಾರ್ಗ ಅಂತ ಹೇಳ್ತಾ, ಅಷ್ಟೇ ಅನಿವಾರ್ಯವೂ ಕೂಡ ಹೌದು. ಜ್ಞಾನ ಇಲ್ಲದೇನೆ ಇತರ ಯಾವ ಮಾರ್ಗಗಳಿದ್ರೂ ಆ ಮಾರ್ಗದಿಂದ ನೀವು ಮೋಕ್ಷವನ್ನು ಪಡೆಯೋದಕ್ಕೆ, ಆತ್ಮಜ್ಞಾನವನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ, ಎಷ್ಟು ಅನಿವಾರ್ಯ ಅಂತ ಹೇಳಿದ್ರೆ ಒಂದು ಸುಂದರ ದೃಷ್ಟಾಂತ ಕೊಡ್ತಾರೆ, ಉಪಮಾನ ಕೊಡ್ತಾರೆ. ಪಾಕಸ್ಯ ವನ್ಯವ ಜ್ಞಾನಂ, ಅಡಿಗೆ ಮಾಡೋದಕ್ಕೆ ಯಾವ ರೀತಿ ಅಗ್ನಿ ಅತ್ಯಂತ ಅನಿವಾರ್ಯವೋ ಹಾಗೆ ಆತ್ಮಜ್ಞಾನಕ್ಕೆ, ಮೋಕ್ಷಕ್ಕೆ ಆತ್ಮಜ್ಞಾನ ಅನ್ನುವಂಥದ್ದು ಅಂದ್ರೆ ಜ್ಞಾನ ಮಾರ್ಗ ಅನ್ನುವಂತಹದ್ದು ಅತ್ಯಂತ ಅನಿವಾರ್ಯ. ಕೊನೆಗೆ ಏನ್ ಹೇಳ್ತಾರೆ, ಜ್ಞಾನಂ ವಿನ ಮೋಕ್ಷೋ ನ ಸಿದ್ಧತೆ, ಜ್ಞಾನ ಇಲ್ಲದೇನೆ ಮೋಕ್ಷ ಅನ್ನುವಂತಹದ್ದು ಸಿದ್ಧಿಸೋದಿಲ್ಲ ಅಂದ್ರೆ ಸಿದ್ಧಿಸೋದಿಲ್ಲ ಅಂತ ನೋಡಿದ್ವಿ. ಈ 2 ಶ್ಲೋಕಗಳು ನಾವು ಮುಗಿಸಿದ್ವಿ. ಇವಾಗ ಇವತ್ತಿನ ಶ್ಲೋಕ, ಅವಿರೋಧಿತಯ ಕರ್ಮ ನ ವಿದ್ಯಾಂ ವಿನಿವರ್ತಯೇತ್, ವಿದ್ಯಾ ವಿದ್ಯಾಂ ನಿಹಂತ್ಯೇವ ತೇಜಸ್ತಿಮಿರ ಸಂಘವತ್. ಇದರಲ್ಲಿ ಪದಚ್ಛೇದ ಮಾಡಿ ನೋಡಿದ್ರೆ, ಅವಿರೋಧಿತಯ ಕರ್ಮ ನ ಅವಿದ್ಯಾಂ ವಿನಿವರ್ತಯೇತ್, ವಿದ್ಯಾ ಅವಿದ್ಯಾಂ ನಿಹಂತಿ ಏವ ತೇಜಃ ತಿಮಿರ ಸಂಘವತ್ ಅಂತ ಏನ್ ಹೇಳ್ತಿದ್ದಾನೆ ಈ ಶ್ಲೋಕದಲ್ಲಿ ಭಗವತ್ಪಾದರು? ಕರ್ಮ ಅವಿದ್ಯಾಂ ನ ವಿನಿವರ್ತಯೇತ್ ಅವಿರೋಧಿತಯ. ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು? ಜ್ಞಾನದಿಂದ ಮಾತ್ರ ಮೋಕ್ಷ ಸಾಧ್ಯ ಅಂತ ಹೇಳಿದ್ರು. ಅದನ್ನೇ ಮುಂದುವರಿಸ್ಬಿಟ್ಟು ಕರ್ಮದಿಂದ ಮೋಕ್ಷ ಅನ್ನುವಂತಹದ್ದು ಸಾಧ್ಯವಿಲ್ಲ ಅನ್ನೋದನ್ನ ಲಾಜಿಕ್ ಆಗಿ ಈ ಶ್ಲೋಕದಲ್ಲಿ ನಮಗೆ ಪ್ರೂವ್ ಮಾಡ್ತಾರೆ. ಏನ್ ಹೇಳ್ತಾರೆ? ಕರ್ಮ ಅನ್ನುವಂತಹದ್ದು, ಕರ್ಮದಿಂದ ನಮಗೆ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆ ಅಂತ ಈ ತೈತ್ತರೀಯ ಉಪನಿಷತ್ತಿನ ಉಪೋದ್ಘಾತದಲ್ಲಿ ಕರ್ಮದಿಂದ ಮೋಕ್ಷವೋ, ಜ್ಞಾನ ಕರ್ಮ ಸಮುಚ್ಚಯದಿಂದ ಮೋಕ್ಷವೋ, ಅಥವಾ ಜ್ಞಾನದಿಂದ ಮೋಕ್ಷವೋ, ಅಥವಾ ಕರ್ಮ ಪ್ರಧಾನ ಜ್ಞಾನ ಅಂಗ, ಜ್ಞಾನ ಪ್ರಧಾನ ಕರ್ಮ ಅಂಗ, ಹೀಗೆ 5 ಮಾರ್ಗಗಳನ್ನ ಇಟ್ಕೊಂಡು ಯಾವುದರಿಂದ ಮೋಕ್ಷ ಅಂತೆಲ್ಲ ಚರ್ಚೆ ಮಾಡ್ತಾ
ಕರ್ಮದಿಂದ ಮೋಕ್ಷ ಅನ್ನೋದು ಹೊಡೆದು ಹಾಕ್ತಾರೆ, ಕರ್ಮ ಪ್ರಧಾನ ಜ್ಞಾನ ಅಂಗ ಅನ್ನೋದು ಹೊಡೆದು ಹಾಕ್ತಾರೆ, ಜ್ಞಾನ ಪ್ರಧಾನ ಕರ್ಮ ಅಂಗ ಅನ್ನೋದು ಹೊಡೆದು ಹಾಕ್ತಾರೆ, ಜ್ಞಾನ ಕರ್ಮ ಸಮುಚ್ಚಯ ಅನ್ನೋದು ಹೊಡೆದು ಹಾಕ್ತಾರೆ, ಕೊನೆಗೆ ಜ್ಞಾನದಿಂದ ಮಾತ್ರ ಮೋಕ್ಷ ಅಂತ ಅಲ್ಲಿ ಹೇಳ್ತಾರೆ. ಅದು ತುಂಬಾ ದೀರ್ಘವಾಗಿರುವಂತಹ ಚರ್ಚೆ. ಆ ಚರ್ಚೆಯ ಸಾರಾಂಶ ಅಂತ ನೀವು ಈ ಶ್ಲೋಕವನ್ನ ತಿಳಿದುಕೊಳ್ಳಬಹುದು. ಇಲ್ಲಿ ತುಂಬಾ ಸರಳವಾದ ಲಾಜಿಕ್ ಕೊಡ್ತಾರೆ, ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗುವಂತೆ. ಭಾಷ್ಯ ಅಂದ್ರೆ ಅದಕ್ಕೆಲ್ಲ ತರ್ಕ ನ್ಯಾಯ ಇತ್ಯಾದಿಗಳು ಬೇಕು, ಈಗಾಗಲೇ ನಾನು ಹೇಳಿದ್ದೇನೆ, ತಮಗೂ ಗೊತ್ತು. ಸಾಮಾನ್ಯವಾದಂಥವನಿಗೆ ಯಾಕ್ರಿ ಕರ್ಮದಿಂದ ಮೋಕ್ಷ ಆಗೋದಿಲ್ಲ, ಜ್ಞಾನದಿಂದಲೇನೆ ಯಾಕೆ ಅಂತ ಅವಾಗ ಅವನಿಗೆ, ಸಾಮಾನ್ಯ ಮನುಷ್ಯನಿಗೆ ಹೇಗೆ ಹೇಳಬೇಕು, ಅವನ ಜೀವನದಲ್ಲಿರುವಂತಹ ಅನುಭವದಿಂದಲೇನೆ ಹೇಳ್ಬೇಕು. ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನೋಡ್ಕಣಯ್ಯ, ಕರ್ಮ ಅನ್ನುವಂತಹದ್ದು ಅವಿದ್ಯೆಯನ್ನ ಹೊಡೆದು ಹಾಕೋದಿಲ್ಲ. ಯಾಕೆ ಹೊಡೆದು ಹಾಕೋದಿಲ್ಲ? ಹೊಡೆದು ಹಾಕೋದಕ್ಕೆ ಸಾಧ್ಯ ಇದೆ. ಕರ್ಮದಿಂದ ಅವಿದ್ಯೆಯನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಅವಿದ್ಯೆಗೆ ಕರ್ಮ ವಿರೋಧಿ ಅಲ್ಲ ಅಂತ. ಇಲ್ಲಿ ನೀವು ಗಮನಿಸ್ಬೇಕು, ಒಂದನ್ನು ನಾವು ಹೊಡಿಬೇಕು, ನಾಶ ಮಾಡ್ಬೇಕು ಅಂದ್ರೆ ಅದಕ್ಕೆ ವಿರುದ್ಧವಾಗಿರೋದನ್ನ ಪ್ರಯೋಗ ಮಾಡ್ಬೇಕು. ನೀವು ವೈದ್ಯರ ಹತ್ರ ಹೋಗಿರ್ತೀರಿ, ಶೀತ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅವ್ರೇನ್ ಕೊಡ್ತಾರೆ? ಮೆಣಸಿನ ಸಾರು ಕುಡೀರಿ ಅಂತ ಹೇಳ್ತಾರೆ. ಯಾವ್ದು ಉಷ್ಣತೆ ಜಾಸ್ತಿ ಇರ್ತದೆ ಅದನ್ನ ಕೊಡ್ತಾರೆ. ಅಂದ್ರೆ ಶೈತ್ಯವನ್ನ ಉಷ್ಣತೆಯಿಂದ ಹೊಡಿಬಹುದು ಅಂತ, ವಿರುದ್ಧ ಇರೋದ್ರಿಂದ ಅಂತ. ಹೌದು ತಾನೆ? ಹಾಗೇನೆ ಯಾವುದೇ ವಿಚಾರ ತೆಗೆದುಕೊಳ್ಳಿ, ಅದಕ್ಕೆ ಯಾವ್ದು ವಿರುದ್ಧ ಇರ್ತದೋ ಆ ವಿರುದ್ಧದಿಂದ ಅದನ್ನು ಹೊಡೆದು ಹಾಕ್ಲಿಕ್ಕೆ ಸಾಧ್ಯ. ಯಾವ್ದು ವಿರೋಧ ಇರೋದಿಲ್ವೋ ಅದರಿಂದ ಆ ಯಾವ್ದನ್ನ ನಾವು ಹೊಡೆದು ಹಾಕ್ಬೇಕು, ನಾಶ ಮಾಡ್ಬೇಕು ಅಂತೀವಿ, ಅದು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಮಗೆ ಅವಿದ್ಯೆಯನ್ನ ಹೊಡೆದು ಹಾಕ್ಬೇಕು. ಉದಾಹರಣೆ ಕೊಡ್ತೀನಿ ನಿಮ್ಗೊಂದು, ತುಂಬಾ ಬೇಗ ಅರ್ಥ ಆಗ್ತದೆ. ಈಗಾಗ ಒಂದು ಕೋಣೆನಲ್ಲಿ ಕತ್ಲಿದೆ. ಒಬ್ನೇನ್ ಯೋಚನೆ ಮಾಡ್ದ, ಈ ಕತ್ತಲು ಹೊರಗೆ ಹಾಕ್ಬೇಕಲ್ಲ, ಕತ್ತಲನ್ನ ಆಚೆ ದೂಡ್ಬೇಕಲ್ಲ, ನಾನು ಕತ್ತಲನ್ನ ನಾಶ ಮಾಡ್ಬೇಕಲ್ಲ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಒಂದಿಷ್ಟು ಕಸಬರಿಗೆ ತೆಗೆದುಕೊಂಡು ಬಂದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಸ ದೂಡ್ತಾ ಇದ್ದಾನೆ. ಕಸವನ್ನ ಎತ್ತಿ ನಾವು ಹಾಕ್ತೀವಿ ತಾನೆ, ಹಾಗೆ ಕತ್ತಲು ಎಲ್ಲ ಕಡೆ ಆವರಿಸ್ಕೊಂಡಿದೆ, ನೆಲದ ಮೇಲೆ, ಗೋಡೆಗೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಸ ಆವರಿಸ್ಕೊಂಡಿದೆ ಅಂತ ಹೇಳ್ಬಿಟ್ಟು ಕಸಬರಿಗೆಯಿಂದ ನೆಲ ಗುಡಿಸ್ತಾನೆ, ಗೋಡೆ ಗುಡಿಸ್ತಾನೆ, ಎಷ್ಟೆಲ್ಲ ಗುಡಿಸಿ ಕಸ ಆಚೆ ದಬ್ಬುತ್ತಾನೆ. ಇವಾಗ ನೀವು ಹೇಳ್ರಿ, ಅವನು ಎಷ್ಟು ವರ್ಷ ದೂಡಿದ್ರೆ ಕತ್ತಲು ಆ ಕೋಣೆಯಿಂದ ಹೊರಗೆ ಹೋಗ್ತದೆ ಹೇಳಿ? ಅವನು ಸಾಯೋವರೆಗೂ ಕಸ ದೂಡಿಸಿದ್ರು, ಕಸಬರಿಗೆಯಿಂದ ದೂಡಿಸಿದ್ರು ಅಲ್ಲಿಂದ ಆ ಕೋಣೆಯಿಂದ ಕತ್ಲು ಆಚೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಹೇಳ್ತಾರೆ, ರೀ ಸ್ವಾಮಿ, ಅದೇನ್ ಕಸಾನೆ ದೂಡಿ ಹೊರಗೆ ಹಾಕೋದಕ್ಕೆ? ಕತ್ಲು ತಾನೆ. ಕತ್ಲು ಯಾವ್ದರಿಂದ ಹೋಗುತ್ತೆ? ಬೆಳಕಿನಿಂದ ಹೋಗುತ್ತೆ ಅಂತ. ಅದನ್ನ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಸಬರಿಗೆಯಿಂದ ದೂಡೋ ಬದಲು ಒಂದು ಪುಟ್ಟ ಹಣತೆ ಅಲ್ಲಿಟ್ಬಿಟ್ರೆ ಸಾಕು, ಕತ್ತಲು ಆಚೆ ಹೋಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಏನರ್ಥ ಇಲ್ಲಿ? ಕತ್ತಲಿಗೆ ವಿರುದ್ಧ ಬೆಳಕು. ಯಾವ ರೀತಿ ಕತ್ತಲಿನ ಸಂಘವನ್ನ, ತಿಮಿರ ಸಂಘ, ಕತ್ತಲಿನ ಗುಂಪನ್ನ, ಗಾಢವಾದ ಕತ್ತಲನ್ನ ಒಂದು ಪುಟ್ಟ ಹಣತೆ ಬೆಳಕು ಹೊರಗೆ ಹಾಕಬಹುದು. ಯಾಕೆ ಬೆಳಕಿಗೆ ಮಾತ್ರ ಕತ್ತಲನ್ನ ಹೊರಗೆ ಹಾಕೋದಕ್ಕೆ ಸಾಧ್ಯ. ಯಾಕೆ ಸಾಧ್ಯ? ಒಂದಕ್ಕೊಂದು ವಿರೋಧಿ ಅಂತ ಸಾಧ್ಯ. ಆದ್ರಿಂದ ಅವಿದ್ಯೆಯನ್ನ ದೂಡಬೇಕು ಅಂತ ಹೇಳಿದ್ರೆ ಜ್ಞಾನವೇ ಬೇಕು ಹೊರತು ಕರ್ಮದಿಂದ ದೂಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವಿದ್ಯೆಯನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ, ಜ್ಞಾನದಿಂದ ಮಾತ್ರ ಸಾಧ್ಯ. ಯಾಕೆ ಸಾಧ್ಯ? ಕರ್ಮ ಅವಿದ್ಯೆಗೆ ವಿರೋಧಿ ಅಲ್ಲ ಅಂತ. ಯಾವ ರೀತಿ ಕಸಬರಿಗೆ ಕತ್ತಲಿಗೆ ವಿರೋಧಿ ಅಲ್ಲವೋ ಹಾಗೆ ಕರ್ಮ ಅವಿದ್ಯೆಗೆ ವಿರೋಧಿ ಅಲ್ಲ. ಯಾವುದು ವಿರೋಧಿ? ಅವಿದ್ಯೆಗೆ ವಿರೋಧಿ ಯಾವುದು? ವಿದ್ಯೆ ಅಥವಾ ಜ್ಞಾನ. ಜ್ಞಾನದಿಂದಲೇನೆ ಹೊಡೆದು ಹಾಕೋದಕ್ಕೆ ಸಾಧ್ಯ ಅಂತ ಭಗವತ್ಪಾದರು ಹೇಳಿ. ಇವಾಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರೋದು, ಏನ್ರಿ ಅವಿದ್ಯೆ ಅಂದ್ರೆ? ಯಾಕೆ ಅವಿದ್ಯೆಯನ್ನ ಹೊಡೆದು ಹಾಕ್ಬೇಕು ಅಂತ. ಈ ಮಾತಿನ ಶ್ಲೋಕದ ಶೈಲಿಯಿಂದಲೇನೆ ನಿಮಗೆ ಗೊತ್ತಾಗಿರ್ಬೇಕು. ಅವಿದ್ಯೆಯನ್ನ ಹೊಡೆದು ಹಾಕ್ಬೇಕು ಅಂದ್ರೆ, ಜ್ಞಾನವನ್ನು ಪಡ್ಕೊಳ್ಬೇಕು ಅಂದ್ರೆ ಅವಿದ್ಯೆಯನ್ನು ಹೊಡೆದು ಹಾಕ್ಬೇಕು. ಮೊದಲನೇ ಶ್ಲೋಕದಲ್ಲಿ ಏನು ಹೇಳಿದ್ರು? ಆತ್ಮ ಜ್ಞಾನದಿಂದಲೇನೆ ಮೋಕ್ಷ. ಎರಡನೇ ಶ್ಲೋಕದಲ್ಲಿ ಏನು ಹೇಳಿದ್ರು? ಜ್ಞಾನ ಒಂದೇ ದಾರಿ ಮೋಕ್ಷಕ್ಕೆ. ಮೂರನೇ ಶ್ಲೋಕ, ಜ್ಞಾನ ಪಡ್ಕೊಳ್ಬೇಕು ಅಂದ್ರೆ ಅಜ್ಞಾನ ನಿವಾರಣೆ ಆಗ್ಬೇಕು.
ಅಜ್ಞಾನ ನಿವಾರಣೆ ಆಗಬೇಕು ಅಂದ್ರೆ ಅಜ್ಞಾನವನ್ನೇ ಇಲ್ಲಿ ಅವಿದ್ಯಾ ಅಂತ ಹೇಳ್ತಾರೆ. ಇವಾಗ ಅಜ್ಞಾನ ನಿವಾರಣೆ ಆಗ್ಬೇಕು ಅಂತ ಭಗವತ್ಪಾದರು ಹೇಳ್ತಾ ಇದ್ದಾರೆ ಅಂದ್ರೆ ಅಜ್ಞಾನ ಇದೆ ಅಂತ ಅರ್ಥ. ಹೌದು ತಾನೇ? ಅವಿದ್ಯೆ ಇದೆ ನಮ್ಮಲ್ಲಿ, ಆದ್ರಿಂದಲೇನೆ ನಾವು ಅದನ್ನ ದೂಡೋದಕ್ಕೆ, ನಾಶ ಮಾಡೋದಕ್ಕೆ ಸಾಧ್ಯ. ಅವಿದ್ಯೆ ಇದೆ ಅಂತ ಒಪ್ಕೊಂಡಾಗ ಮಾತ್ರ ಇದನ್ನು ದೂಡೋದಕ್ಕೆ, ಈ ಅವಿದ್ಯೆಯನ್ನ ನಾಶ ಮಾಡೋದಕ್ಕೆ ಏನು ಉಪಾಯ, ಹೇಗೆ ಸಾಧ್ಯ ಎಂಬತ್ಯಾದಿ ವಿಚಾರಗಳನ್ನ ನಾವು ಮಾಡಬಹುದು. ಅರ್ಥಾತ್ ಅವಿದ್ಯೆ ಇದೆ ನಮಗೆ, ಆ ಅವಿದ್ಯೆಯನ್ನ ನಾಶ ಮಾಡಬೇಕು. ಯಾವ್ದರಿಂದ ನಾಶ ಮಾಡಬೇಕು ಅಂತ ಹೇಳಿದ್ರೆ ಜ್ಞಾನದಿಂದ, ವಿದ್ಯೆಯಿಂದ ನಾಶ ಮಾಡಬೇಕು ಅಂತ. ಅಂದ್ರೆ ಅವಿದ್ಯೆ ಇದೆ ಅನ್ನೋದು ಪಾಯಿಂಟ್. ಇವಾಗ ಮತ್ತೊಂದು ಪ್ರಶ್ನೆ ಬರ್ತದೆ. ಅವಿದ್ಯೆ ಇದೆ ಅಂತ ಹೇಳಿದ್ರಿ, ಅವಿದ್ಯೆ ಅಂದ್ರೆ ಏನದು? ಏನ್ ಅವಿದ್ಯೆ ಇದೆ? ಯಾವ್ದರ ಅವಿದ್ಯೆ ಇದೆ? ನಾನು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಡಬಲ್ ಡಿಗ್ರಿ ಎಲ್ಲ ತಗೊಂಡಿದ್ದೀನಿ, ಪೋಸ್ಟ್ ಗ್ರಾಜುಯೇಷನ್, PhD, ರಿಸರ್ಚ್, ಇಂಜಿನಿಯರಿಂಗ್, ಅದು ಇದು ಏನೇನೇನೆಲ್ಲ ಮಾಡಿದ್ದೀನಿ. ನೀವು ಅವಿದ್ಯೆ ಇದೆ ಅಂತ ಹೇಳ್ತೀರಲ್ಲ, ಹೇಗ್ರಿ ಒಪ್ಕೋದು ನಾವು ಅಂತ ಪ್ರಶ್ನೆ. ಅವಿದ್ಯೆ ಅಂದ್ರೆ ಈ ಎಲ್ಲ ಲೌಕಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ ಇಲ್ಲಿ. ಇಲ್ಲಿ ಅವಿದ್ಯೆ ಯಾವ್ದಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ನನ್ನ ಬಗ್ಗೆ ನನಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತ, ನನ್ನನ್ನು ನಾನು ತಪ್ಪಾಗಿ ತಿಳ್ಕೊಂಡಿದ್ದೀನಿ, ಅದೇ ಅವಿದ್ಯೆ ಅಂತ ಅರ್ಥ. ಇಡೀ ವೇದಾಂತದಲ್ಲಿ ಅವಿದ್ಯಾ, ಅಜ್ಞಾನ ಅಂತ ಎಲ್ಲಾದ್ರೂ ಪದ ಬಂದ್ರೆ ಅದರ ಅರ್ಥ ನೀವು ತಿಳ್ಕೊಂಬಿಡಿ, ಬರೆದಿಟ್ಕೊಂಬಿಡಿ, ನನ್ನ ಬಗ್ಗೆ ನನಗೆ ಇರುವಂತಹ ತಪ್ಪು ತಿಳುವಳಿಕೆ, ನನ್ನ ಬಗ್ಗೆ ನನಗೆ ಇರುವಂತಹ ತಪ್ಪು ತಿಳುವಳಿಕೆ ಅಂತ. ಅದನ್ನೇ ಅವಿದ್ಯೆ ಅನ್ನೋದು. ಅವಿದ್ಯೆ ಅಂದ್ರೆ ಬೇರೆ ಏನಿಲ್ಲ, ನನ್ನ ಬಗ್ಗೆ ನನಗೆ ತಪ್ಪು ತಿಳುವಳಿಕೆನೇ ಅವಿದ್ಯೆ. ನನ್ನ ಬಗ್ಗೆ ನಾನು ಏನಂತ ತಿಳ್ಕೊಂಡಿದ್ದೀನಿ ಅಂತ, ಇವಾಗ ನನ್ನ ಬಗ್ಗೆ ನಾನು ಏನ್ ತಿಳ್ಕೊಂಡಿದ್ದೀನಿ ಅನ್ನೋದನ್ನ ನಾವು ಸೆಲ್ಫ್ ಅನಲೈಸ್ ಮಾಡೋಣ. ಇವಾಗ ನಿಮ್ ಪರಿಚಯ ಏನ್ರಿ ಅಂತ ಕೇಳಿದಾಗ ನಾವೇನ್ ಹೇಳ್ತೀವಿ? ನಾನು ನನ್ನ ಹೆಸರು ಇಷ್ಟು, ನಾನು ಇಂಥ ಗೋತ್ರದಲ್ಲಿ ಇಂಥ ಮನೆಯಲ್ಲಿ ಹುಟ್ಟಿದವನು, ತಂದೆ ತಾಯಿ ಇವರು, ಈ ಪಾಠಶಾಲೆನಲ್ಲಿ ಓದಿದೆ ಅಥವಾ ಈ ಕಾಲೇಜ್ನಲ್ಲಿ ಓದಿದೆ, ಇಷ್ಟಿಷ್ಟೆಲ್ಲ ಡಿಗ್ರಿ ಮಾಡಿದೆ, ಇಂಥ ಕಂಪನಿನಲ್ಲಿ ಇದ್ದೇನೆ, ಶರೀರ ಹೈಟ್ ಇಷ್ಟು, ವೇಟ್ ಇಷ್ಟು, ಮುಖದ ಶರೀರದ ಬಣ್ಣ ಹೀಗೆ, ಕಾಂಪ್ಲೆಕ್ಷನ್ ಹೀಗೆ, ಮುಖದ ಮೇಲೆ ಒಂದು ಮಚ್ಚೆ ಇದೆ ಇತ್ಯಾದಿ, ನಾನು ಇಷ್ಟೆಲ್ಲ ಡಿಗ್ರಿ ಮಾಡಿದ್ದೀನಿ ಇತ್ಯಾದಿ ರೀತಿಯಾಗಿ ನಾವು ಪರಿಚಯ ಮಾಡ್ಕೊಳ್ತೀವಿ. ಈ ಪರಿಚಯಗಳನ್ನ ನಾವು ವಿಮರ್ಶಿಸಿದರೆ ಏನು, ನಾನು ಇಂಥ ಹೆಸರಿನವನು ಅಂತ ಪರಿಚಯ ಮಾಡ್ತೇನೆ. ಹೆಸರು ಯಾವ್ದಕ್ಕಿದೆ ನೋಡಿ, ನಾನು ಹುಟ್ಟಿದಾಗ ನಂಗೆ ಹೆಸರು ಇರ್ಲಿಲ್ಲ, ಒಂದು 12 ದಿವಸ, 13 ದಿವಸ, 3 ತಿಂಗಳು, 4.5 ತಿಂಗಳು ಆದ್ಮೇಲೆ ನನಗೊಂದು ಹೆಸರು ಅಂತ ಬಂತು. ಯಾವ್ದಕ್ಕೆ ಹೆಸರು ಬಂತು? ಈ ಶರೀರ ಆಧಾರದ ಮೇಲೆ ಹೆಸರು ಬಂತು ನನಗೆ, ಹೌದಾ? ಆಮೇಲೆ ಇಂಥ ಮನೆಯಲ್ಲಿ ಹುಟ್ಟಿರೋದ್ರಿಂದ, ಇಂಥ ತಂದೆ ತಾಯಿಯವ್ರ ಮೂಲಕ ಹುಟ್ಟಿದ್ರಿಂದ ಅವ್ರ ಮೂಲಕ ಗೋತ್ರ ಬಂತು. ಅವ್ರ ತಂದೆ ತಾಯಿ ಹೆಸರು ಅಂದ್ರೆ ಅದು ನನ್ನ ಹೆಸರಲ್ಲ, ಅದರಲ್ಲಿ ಸ್ಪಷ್ಟನ ಇದೆ, ತಂದೆ ತಾಯಿ ಹೆಸರು ಅದು. ಅವ್ರ ಮೂಲಕ ಶರೀರ ಬಂತು, ಗೋತ್ರ ಬಂತು. ಆಮೇಲೆ ನನಗೆ ಹೈಟ್ ಇಷ್ಟು, ಯಾವ್ದ್ರ ಹೈಟ್ ಅದು? ಶರೀರದ ಹೈಟ್. ಬಣ್ಣ ಇಷ್ಟು, ಇಂಥ ಕಾಂಪ್ಲೆಕ್ಷನ್, ಯಾವ್ದ್ರ ಬಣ್ಣ ಅದು? ಶರೀರದ ಬಣ್ಣ. ಮುಖದ ಮೇಲೊಂದು ಮಚ್ಚೆ, ಯಾವ್ದ್ರ ಮುಖದ ಇದೆ ಮಚ್ಚೆ? ಅದು ಶರೀರದ ಮೇಲೆ ಇರುವಂತಹ ಮಚ್ಚೆ ಅದು. ಆಮೇಲೆ ನಾನು ಇಷ್ಟಿಷ್ಟೆಲ್ಲ ಡಿಗ್ರಿಯನ್ನು ಓದಿದ್ದೇನೆ. ಡಿಗ್ರಿ ಯಾವ್ದ್ರಿಂದ ಇದು ಓದಿದ್ದೇನೆ ಅಂತ ಹೇಳಿದ್ರೆ ಅದು ನನ್ನ ಬುದ್ಧಿಯ ಪರಿಚಯ. ನನ್ನ ಬುದ್ಧಿ ಇಷ್ಟಿಷ್ಟೆಲ್ಲ ಓದ್ಕೊಂಡಿದೆ, ನಾನು ಅದನ್ನ ತಿಳ್ಕೊಂಡಿದ್ದೀನಿ, ಇದನ್ನ ತಿಳ್ಕೊಂಡಿದ್ದೀನಿ. ತಿಳ್ಕೊಳ್ಳೋದು ಯಾವುದು? ಬುದ್ಧಿ, ಬುದ್ಧಿಯ ಪರಿಚಯ. ಆಮೇಲೆ ನಾನು ಇನ್ನೂ ಒಂದು ಪರಿಚಯ ಮಾಡ್ತೇನೆ, ನಾನು ಇಷ್ಟೆಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ, ಇಷ್ಟಿಷ್ಟೆಲ್ಲ ನನಗೆ ಸಿಕ್ಕಾಪಟ್ಟೆ ಮನೆ ಇದೆ, ಅದು ಇದೆ, ಇದೆಲ್ಲ. ಅದೆಲ್ಲ ಏನು? ಈ ಶರೀರದ ಮೂಲಕ ಮಾಡಿರುವಂತಹ ಒಂದಿಷ್ಟು ಕೆಲಸದ ಪ್ರತಿಫಲ ಸಂಪಾದನೆ ರೂಪದಲ್ಲಿ ಇದೆ. ಅದು ನಂದಲ್ಲ ಅಂತ ನನಗ ಗೊತ್ತು. ನನಗ್ ಬಿಟ್ಟಿದೆ ಅದು ಶರೀರ ಅಂತೂ, ಮನೆ ಪ್ಲಾಟ್ ನನಗ್ ಬಿಟ್ಟು ಬೇರೆ ಇದೆ, ಮನೆ ನನಗ್ ಬಿಟ್ಟು ಬೇರೆ ಇದೆ, ಅದೆಲ್ಲ ನಮಗ್ ಗೊತ್ತೇ ಗೊತ್ತು. ಇನ್ನೊಂದು ರೀತಿ ನಾನು ಪರಿಚಯ ಮಾಡ್ಕೊಳ್ತೇನೆ. ನಾನು ಯಾಕೋ ಏನೋ ಈ ವರ್ಷ ಬಹಳ ಕಷ್ಟ ಅನುಭವಿಸಿದೆ ನಾನು ಅಂತ ಪರಿಚಯ ಮಾಡಿ. ಇನ್ನೊಂದ್ಸರ್ತಿ ಈ ವರ್ಷ ನಂಗೆ ಬಂಪರ್ ಕಣ್ರಿ, ತುಂಬಾ ನಾನು ಏನೇನ್ ಅನ್ಕೊಂಡಿದ್ದೇನೋ ಹೆಚ್ಚು ಕಡಿಮೆ ಎಲ್ಲಾ ಕೆಲಸ ಈ ವರ್ಷ ಮಾಡಿ ಮುಗಿಸ್ದೆ.
ಅಂತ. ಅಥವಾ ನಾನು ಮಗಳು ಮದುವೆ ಅಂತ ಇಟ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಹೋಯ್ತು, ಮಗಳು ಮದುವೆ ಮಾಡ್ತು, ಇವಾಗ ಜವಾಬ್ದಾರಿ ಇಲ್ಲ, ಆರಾಮಾಗಿದೆ, ಸುಖವಾಗಿದ್ದೇನೆ, ಈ ರೀತಿ ಎಲ್ಲ ಪರಿಚಯ ಮಾಡ್ಕೊಳ್ತೀನಿ. ಈ ರೀತಿಯ ಪರಿಚಯ ಯಾವ್ದ್ರ ಪರಿಚಯ ಹೇಳಿ? ಸುಖದಲ್ಲಿದ್ದೇನೋ ಅಥವಾ ದುಃಖದಲ್ಲಿದ್ದೇನೋ ಇದೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟ ವಿಷಯಗಳು. ಹೌದಾ? ಒಟ್ಟಾರೆಯಾಗಿ ನನ್ನ ಪರಿಚಯ ನಾನು ಹೇಗೆ ಮಾಡ್ಕೊಳ್ತೇನೆ? ಈ ಶರೀರಕ್ಕೆ ಸಂಬಂಧಪಟ್ಟ ಪರಿಚಯ ಹೇಳ್ತೇನೆ, ಮನಸ್ಸಿಗೆ ಸಂಬಂಧಪಟ್ಟ ಪರಿಚಯ ಹೇಳ್ತೇನೆ, ವಿಷಯ ಹೇಳ್ತೇನೆ, ಬುದ್ಧಿಗೆ ಸಂಬಂಧಪಟ್ಟ ವಿಷಯ ಹೇಳ್ತೇನೆ. ಆದ್ರೆ ನಾನು ಇದ್ಯಾವುದೂ ಅಲ್ಲ ಅನ್ನೋದು ತುಂಬಾ ಸರಳವಾಗಿ ತಿಳಿಸ್ಕೊಡ್ಬಹುದು. ಒಂದು ಯಾವ್ದೋ ಮೈಕ್ ಆನ್ ಆಗಿದೆ, ದಯವಿಟ್ಟು ಆಫ್ ಮಾಡಿ, ಇಕೋ ಬರ್ತಾ ಇದೆ. ಶರೀರದ ವಿಷಯಗಳನ್ನ, ಮನಸ್ಸಿನ ವಿಷಯಗಳನ್ನ, ಬುದ್ಧಿಯ ವಿಷಯಗಳನ್ನ ನಾನು ನನ್ನ ಪರಿಚಯ ಅಂತ ಹೇಳ್ಕೊಳ್ತೀನಿ. ಇದುವೇ ನನ್ನ ತಪ್ಪು ತಿಳುವಳಿಕೆ. ಭಗವತ್ಪಾದರು ಅವ್ರ ಜೀವನ ಚರಿತ್ರೆ ತಾವು ಓದಿರಬಹುದು. ಗುರುಗಳನ್ನ, ಗೋವಿಂದ ಭಗವತ್ಪಾದರನ್ನ ಭೇಟಿಯಾದಾಗ ಗೋವಿಂದ ಭಗವತ್ಪಾದರು ಗುಹೆಯಿಂದ ಹೊರಗೆ ಬಂದಾಗ ಯಾರು ನೀವು ಅಂತ ಕೇಳಿದ್ರು. ಆವಾಗ ಭಗವತ್ಪಾದರ ಉತ್ತರ ಏನಿತ್ತು ಹೇಳಿ? ನಾನು ಶಂಕರ ಅಂತ ಹೇಳಿ, ಕಾಲಟಿಯಿಂದ ಬಂದವನು, ದಕ್ಷಿಣ ದೇಶದಿಂದ ಬಂದವನು, ದ್ರವಿಡ ಶಿಶು ನಾನು, ಹೀಗೆಲ್ಲ ಪರಿಚಯ ಮಾಡ್ಕೊಂಡ್ರೇನು? ಇಲ್ಲ. ಅವ್ರೇನ್ ಪರಿಚಯ ಮಾಡಿದ್ರು? ನಾನು ಈ ಶರೀರೇಂದ್ರಿಯ ಮನಸ್ಸು ಎಲ್ಲ ಹೋದ್ಮೇಲೂ ಕೇವಲ ಉಳಿಯುವಂತಹ ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಶಿವೋಹಂ ಶಿವೋಹಂ ಶಿವ ಕೇವಲೋಹಂ ಅಂತ. ನಾನು ಎಲ್ಲ ಹೋದ್ಮೇಲೂ ಉಳಿಯುವಂತಹ ಆ ಕೇವಲವಾದ ಶಿವನೇ ನಾನು ಅಂತ ಪರಿಚಯ ಮಾಡ್ಕೊಂಡೆ. ಅದು ನನ್ನ ನಿಜವಾದ ಪರಿಚಯ. ಆದ್ರೆ ನಾನು ಅದನ್ನು ಮರೆತು ಬಿಟ್ಟು ಈ ಶರೀರೇಂದ್ರಿಯ ಮನಸ್ಸುಗಳು ನನ್ನ ಪರಿಚಯ ಅಂತ ಬಳಸ್ತೀನಿ. ಈ ಪಾಯಿಂಟ್ ಅನ್ನು ಪ್ರೂವ್ ಮಾಡೋದಕ್ಕೆ, ಅಂದ್ರೆ ನಾನು ಶರೀರೇಂದ್ರಿಯ ಮನಸ್ಸುಗಳು ಇಲ್ಲದೆ ಇರುವಾಗಲೂ ನಾನಿದ್ದೇನೆ, ಆದ್ರಿಂದ ನಾನು ಈ ಶರೀರೇಂದ್ರಿಯ ಮನಸ್ಸುಗಳಿಗಿಂತಲೂ ಬೇರೆ ಅನ್ನೋ ಪಾಯಿಂಟ್ ಅನ್ನ ಇವಾಗ ನಿಮಗ 2 ನಿಮಿಷದಲ್ಲಿ ತಿಳಿಸ್ತೇನೆ. ಮೊದಲನೇದಾಗಿ ನೋಡಿ, ನನ್ನ ಬುದ್ಧಿ ಅಂತ ಪದ ಬಳಸ್ತೀನಿ, ವಾಕ್ಯ ಬಳಸ್ತೀನಿ ನಾನು. ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಶರೀರ ಅಂತ ಪದ ಬಳಸ್ತೀನಿ. ಇದು ಯಾವಾಗ ಹೇಳಬಹುದು? ನಾನು ನನ್ನ ಮನಸ್ಸು, ನನ್ನ ಬುದ್ಧಿ ಅಂತ ಹೇಳಿದ್ರೆ ನನಗಿಂತ ಬೇರೆ ಇದ್ದಾಗ ತಾನೇ ಇದನ್ನ ನನ್ನದು ಅಂತ ಹೇಳಬಹುದು. ಯೋಚನೆ ಮಾಡಿ, ನನ್ನ ಮನೆ, ಮನೆ ನನಗಿಂತ ಬೇರೆ ಇರ್ತದೆ. ನನ್ನ ಹೆಂಡತಿ, ಹೆಂಡತಿ ನನಗಿಂತ ಬೇರೆ ಇರ್ತಾಳೆ. ನನ್ನ ಮಗ, ಮಗ ನನಗಿಂತ ಬೇರೆ ಇರ್ತಾನೆ. ಹಾಗೇನೆ ನನ್ನ ಮನಸ್ಸು, ಅದು ನನಗಿಂತ ಬೇರೆ ಇರಬೇಕು. ನನ್ನ ಬುದ್ಧಿ, ಅದು ಬೇರೆ ಇರಬೇಕು. ಹಾಗೇನೆ ನನ್ನ ಶರೀರ ಅಂತ ನಾನು ವಾಕ್ಯ ತುಂಬಾ ಸಹಜವಾಗಿ ಬಳಸ್ತೇನೆ, ದಿನಕ್ಕೊಂದು 100 ಬಾರಿ ಬಳಸ್ತೇನೆ. ಹೌದಾ? ಇದರ ಗೂಢಾರ್ಥ ಏನು ಅಂದ್ರೆ, ನಾನು ಬೇರೆ, ಶರೀರ ಬೇರೆ, ಆದ್ರಿಂದ ಇದಕ್ಕೆ ನಾನು ನನ್ನ ಶರೀರ ಅಂತ ಹೇಳ್ತಾ ಇದ್ದೀನಿ. ಇದು ತುಂಬಾ ಸರಳವಾದ ಲಾಜಿಕ್. ಇನ್ನೂ ಒಂದು ಪಾಯಿಂಟ್ ಅನ್ನ ನಾವು ಯೋಚನೆ ಮಾಡಿದ್ರೆ, ಇವಾಗ ನಾನಿವಾಗ ಎಚ್ಚರದಲ್ಲಿರುವಾಗ, ಇವಾಗ ತಾವೆಲ್ಲರೂ ಇಲ್ಲಿ ಪಾಠ ಕೇಳ್ತಾ ಇದ್ದೀರಿ. ಏನ್ರಿ ಮಾಡ್ತಾ ಇದ್ದೀರಿ ನೀವು ಅಂದ್ರೆ, ನಾವು ಆತ್ಮಬೋಧದ ಕನ್ನಡ ಕ್ಲಾಸ್ ಅಲ್ಲಿ ಇದ್ದೇವೆ ಅಂತ ಹೇಳ್ತೇವೆ, ಪಾಠ ಕೇಳ್ತಾ ಇದ್ದೇವೆ ಅಂತ ಹೇಳ್ತೇವೆ. ಸರಿ, ಇಲ್ಲಿ ಯಾರ್ಯಾರಿದ್ದಾರೆ? ಇಲ್ಲಿ ನಾನ್ ಕೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ, ನಾನಿದ್ದೀನಿ, ನನ್ನ ಶರೀರ ಇದೆ, ನನ್ನ ಮನಸ್ಸಿದೆ, ನನ್ನ ಬುದ್ಧಿ ಇದೆ, ಇಷ್ಟೆಲ್ಲ ಇದೆ ಈ ಪಾಠ ಕೇಳುವಾಗ. ಸರಿ, ಆಮೇಲೆ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡು ಊಟ ಗೀಟ ಎಲ್ಲ ಮಾಡ್ಬಿಟ್ಟು ಮಾಡ್ಕೊಂಡಾಗ ಸ್ವಲ್ಪ ನಿದ್ದೆ ಬರೋದಕ್ಕೂ ಮುಂಚೆ ತಾವುಗಳು ಎದ್ದು ಎಲ್ಲೋ ಒಂದು ಹಿಮಾಲಯಕ್ಕೋ ಅಥವಾ ಬೇರೆ ಯಾವುದೋ ತೀರ್ಥಕ್ಷೇತ್ರದಲ್ಲೋ ಹೋಗಿರ್ತೀರಿ. ಆಮೇಲೆ ತಕ್ಷಣ ಎಚ್ಚರ ಆಗ್ತದೆ, ಛೇ ಇದು ಕನಸಾ, ನಾನು ಹಿಮಾಲಯಕ್ಕೆಲ್ಲ ಹೋಗಿದ್ದೆ ಕನಸಲ್ಲಿ ಅಂತ ಹೇಳ್ತೀನಿ. ಅಂದಾಗ ಇವಾಗ ಪ್ರಶ್ನೆ ಏನ್ ಬರ್ತದೆ ಅಂದ್ರೆ, ಕನಸಲ್ಲಿ ನೀವು ಹಿಮಾಲಯಕ್ಕೆ ಹೋಗಿದ್ರಲ್ಲ, ಏನ್ ಹೇಳ್ತೀರಿ? ನಾನು ಹಿಮಾಲಯಕ್ಕೆ ಹೋಗಿದ್ದೆ ಅಂತ ಹೇಳ್ತೀರಿ. ಅಲ್ಲಿ ಹೋಗಿದ್ದು ನಾನು ಅಂತಲೇನೆ ಹೇಳ್ತೀರಿ. ಪ್ರಶ್ನೆ ಏನು? ಇವಾಗ ಆ ಹಾಸಿಗೆ ಮೇಲೆ ಮಲಗಿದವರು ನಿಜವಾದ ನೀವು ಅಥವಾ ಹಿಮಾಲಯಕ್ಕೆ ಹೋದವ್ರು ನಿಜವಾದ ನೀವು ಅಂತ ಪ್ರಶ್ನೆ ಬರ್ತದೆ.
ಆವಾಗ ಅದೇನ್ ದೊಡ್ಡ ಪ್ರಶ್ನೆ ರೀ, ಅದು ಕನಸದು ಅಂತ ನಾವು ಹೇಳ್ತೀವಿ. ಸರಿ, ಕನಸನ್ನ ಸ್ವಲ್ಪ ಅನಲೈಸ್ ಮಾಡೋಣ. ಕನಸು ಅಂದ್ರೆ ಏನು? ಶರೀರ ಶ್ರಾಂತವಾಗಿ, ಅಂದ್ರೆ ಶರೀರಕ್ಕೆ ಬಹಳ ಕೆಲಸ ಅದೆಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿದಾಗ ಅವಾಗ ಶರೀರ ಸ್ವಲ್ಪ ಸುಸ್ತಾದಾಗ ಅದು ವಿಶ್ರಾಂತಿ ಪಡೆಯುತ್ತದೆ. ಶರೀರ ಸ್ಥೂಲವಾಗಿರುವುದರಿಂದ ಅದು ಬೇಗ ವಿಶ್ರಾಂತಿ ಪಡುತ್ತದೆ. ಮನಸ್ಸು ಸೂಕ್ಷ್ಮವಾಗಿರುವುದರಿಂದ ಅದು ಸ್ವಲ್ಪ ಶರೀರ ವಿಶ್ರಾಂತಿ ಪಡೆದ ಮೇಲೆ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಮನಸ್ಸು ವಿಶ್ರಾಂತಿ ಪಡೆಯುತ್ತೆ. ಆ ಮಧ್ಯದ ಸಮಯದಲ್ಲಿ ಶರೀರ ವಿಶ್ರಾಂತಿ ಪಡೆದಿರ್ತದೆ, ಶರೀರ ಇರೋದಿಲ್ಲ, ಮನಸ್ಸು ಮಾತ್ರ ಇರ್ತದೆ. ಆವಾಗ ಆ ಮನಸ್ಸು ಶ್ರೀಶೈಲಕ್ಕೋ ಹಿಮಾಲಯಕ್ಕೋ ಎಲ್ಲೋ ತೀರ್ಥಕ್ಷೇತ್ರಕ್ಕೋ ಎಲ್ಲೋ ಹೋಗಿರುವಂತಹದ್ದು. ಆ ಮನಸ್ಸು ಆ ಸಂದರ್ಭದಲ್ಲಿ ಕನಸು ನೋಡುವ ಸಂದರ್ಭದಲ್ಲಿ ಯಾರ್ಯಾರಿದ್ದಾರೆ? ನಾನ್ ಹಿಮಾಲಯಕ್ಕೆ ಹೋಗಿದ್ದೀನಿ ಅಂತ ಹೇಳ್ತೇನೆ, ಆದ್ರಿಂದ ನಾನಿದ್ದೀನಿ, ಮನಸ್ಸಿದೆ, ಮನಸ್ಸಿದ್ರೇನೆ ಕನಸು ಕಾಣೋದಕ್ಕೆ ಸಾಧ್ಯ, ಆದ್ರಿಂದ ಮನಸ್ಸಿದೆ. ಇನ್ನು ಶರೀರೇಂದ್ರಿಯಗಳು ಇದಾವೆಯೋ? ಇಲ್ಲ, ಶರೀರ ಇಲ್ಲೇ ಮಲ್ಕೊಂಡಿದೆ. ಶರೀರ ಮಲ್ಕೊಂಡಿದೆ ಅಂತ ಹೇಳಿದ್ಮೇಲೆ ಅದರಲ್ಲಿಯೇ ಇರುವಂತಹ ಇಂದ್ರಿಯಗಳು ಮಲಗಿರ್ತವೆ. ಅಂದ್ರೆ ಏನರ್ಥ? ಎಚ್ಚರದಲ್ಲಿ ನಾನಿದ್ದೇನೆ, ಶರೀರ ಇದೆ, ಮನಸ್ಸಿದೆ. ಕನಸಿನಲ್ಲಿ ಶರೀರ ಇಲ್ಲ, ನಾನಿದ್ದೇನೆ, ಮನಸ್ಸಿದೆ. ಹೌದಾ? ಸರಿ, ಕನಸೆಲ್ಲ ಮುಗಿದ ಮೇಲೆ ನೀರು ಕುಡಿದ್ಬಿಟ್ಟು ಓಹ್ ಕನಸ ಇದು ಅಂತ ಹೇಳಿ ನೆನಪಿಸ್ಕೊಂಡು ನೀರು ಕುಡಿದು ಮಗ್ಗಲು ಮಲಗಿಸಿ ಮಗ್ಗಲು ತಿರುಗಿಸಿ ಆಮೇಲೆ ಮತ್ ಮಲ್ಕೊಳ್ತೇನೆ. ಮಲ್ಕೊಂಡ ಮೇಲೆ ತುಂಬಾ ಗಾಢ ನಿದ್ರೆ ಆಗ್ತಿದೆ. ಬೆಳಿಗ್ಗೆ ಎದ್ದು ವಾಹ್ ತುಂಬಾ ಚೆನ್ನಾಗಿ ನಿದ್ದೆ ಆಯ್ತು, ತುಂಬಾ ಖುಷಿಯಾಗಿದೆ ಅಂತ ಹೇಳ್ತೀವಿ. ನಾನು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀವಿ. ಇವಾಗ ನೋಡಿ ಏನ್ ಹೇಳ್ತೀವಿ? ಎಚ್ಚರದಾಗಿದ್ದಾಗ ಏನ್ ಹೇಳಿದ್ದೆ? ನಾನು ಪಾಠ ಕೇಳ್ತಾ ಇದ್ದೀನಿ ಅಂತ ಹೇಳ್ದೆ, ಅಲ್ಲಿ ನಾನಿದ್ದೀನಿ. ಕನಸಿನಲ್ಲಿ ಏನ್ ಹೇಳಿದ್ವಿ? ನಾನ್ ಹಿಮಾಲಯಕ್ಕೆ ಹೋಗಿದ್ದೆ ಅಂತ ಹೇಳಿದೆ, ಅಲ್ಲಿಯೂ ನಾನಿದ್ದೀನಿ. ಗಾಢ ನಿದ್ರೆನಲ್ಲಿ ಏನ್ ಹೇಳಿದೆ? ನಾನ್ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳಿದೆ, ಅಲ್ಲಿಯೂ ನಾನಿದ್ದೇನೆ. ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ನೋಡಿ. ಎಚ್ಚರದಲ್ಲಿ ನಾನಿದ್ದೇನೆ, ನನ್ ಜೊತೆಗೆ ಮನಸ್ಸೂ ಇದೆ, ಶರೀರವೂ ಇದೆ. ಶರೀರ ಮನಸ್ಸು ಇಟ್ಕೊಂಡು ನಾನ್ ಪಾಠ ಕೇಳ್ತಾ ಇದ್ದೀನಿ ಅಂತ ಹೇಳಿದೆ. ಆದ್ರೆ ಸ್ವಪ್ನದಲ್ಲಿ, ಕನಸಿನಲ್ಲಿ ಶರೀರ ಇಲ್ಲ, ನಾನಿದ್ದೀನಿ, ಮನಸ್ಸಿದೆ. ಆದ ಮನಸ್ಸನ್ನು ಇಟ್ಕೊಂಡು ನಾನ್ ಹಿಮಾಲಯಕ್ಕೆ ಹೋಗಿದ್ದೆ ಅಂತ ಹೇಳಿದೆ. ಇನ್ನು ಗಾಢ ನಿದ್ರೆಯಲ್ಲಿ ಮನಸ್ಸು ಇಲ್ಲ, ನಾನ್ ಮಾತ್ರ ಉಳಿದಿದ್ದಾರು, ನಾನ್ ಮಾತ್ರ ಇದ್ದೇನೆ. ಆದ್ರಿಂದ ಸ್ಟೇಟ್ಮೆಂಟ್ ಏನ್ ಹೇಳ್ತೇನೆ? ನಾನ್ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೇನೆ. ಇವಾಗ ನಿದ್ದೆ ಮಾಡಿದ್ ಯಾರು ಹೇಳಿ? ಗಾಢ ನಿದ್ರೆನಲ್ಲಿ ಶರೀರನೋ, ಮನಸ್ಸೋ, ಅಥವಾ ನಾನು ಅಂತ. ಈ ಮೂರನ್ನ ಅನಲೈಸ್ ಮಾಡಿದಾಗ ನಿಮ್ಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಎದ್ದು ಕಾಣೋ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಶರೀರ ಇಲ್ಲದೆ ಇದ್ರೂ ನಾನು ಇರ್ತೇನೆ, ಮನಸ್ಸು ಇಲ್ಲದೆ ಇದ್ರೂ ನಾನು ಇರ್ತೇನೆ, ಶರೀರದ ಜೊತೆಗೂ ನಾನು ಇರ್ತೇನೆ, ಶರೀರ ಮನಸ್ಸುಗಳ ಜೊತೆಗೂ ನಾನು ಇರ್ತೇನೆ. ನಾನು ಯಾವಾಗ್ಲೂ ಇರ್ತೇನೆ. ಶರೀರ ಕೆಲವೊಂದು ಬಾರಿ ಇರುತ್ತೆ, ಕೆಲವೊಂದು ಬಾರಿ ಇರೋದಿಲ್ಲ. ಮನಸ್ಸು ಅಷ್ಟೇ, ಕೆಲವೊಂದು ಬಾರಿ ಇರುತ್ತೆ, ಇರೋದಿಲ್ಲ. ನಾನು ಯಾವಾಗಲೂ ಇದ್ದೇ ಇರ್ತೇನೆ. ಅರ್ಥಾತ್ ನಾನು ಶರೀರ ಮನಸ್ಸುಗಳಿಗಿಂತಲೂ ಭಿನ್ನ, ಬೇರೆ, ಅವುಗಳಿಲ್ಲದೆ ಇದ್ರು ನಾನಿದ್ದೇನೆ ಅನ್ನುವ ಅನುಭವ ನನಗೆ ಪ್ರತಿನಿತ್ಯ ಆಗ್ತಾ ಇದೆ. ಹೌದು ತಾನೆ? ಪ್ರತಿನಿತ್ಯ ನಾವು ಅನುಭವಿಸ್ತೀವಿ ತಾನೆ ಇದನ್ನ. ವಾಸ್ತವ ಸ್ಥಿತಿ ಹೀಗಿದ್ರು, ವಾಸ್ತವ ಸ್ಥಿತಿ ಶರೀರೇಂದ್ರಿಯ ಮನಸ್ಸುಗಳಿಗಿಂತಲೂ ನಾನು ಭಿನ್ನವಾಗಿದ್ದೇನೆ ಅನ್ನೋದು ವಾಸ್ತವ ಸ್ಥಿತಿ. ಹೀಗಿದ್ರೂ ನಾನು ಮತ್ತೆ ಪುನಃ ನನ್ನನ್ನ ಹೇಗೆ ಪರಿಚಯ ಮಾಡ್ಕೊಳ್ತೇನೆ? ಶರೀರೇಂದ್ರಿಯ ಮನಸ್ಸುಗಳನ್ನು ಇಟ್ಕೊಂಡೇ ಪರಿಚಯ ಮಾಡ್ತೇನೆ. ಹೌದು ತಾನೆ? ಇದುವೇ ಅವಿದ್ಯೆ. ಅವಿದ್ಯೆ ಅಂದ್ರೇನು? ನಾನು ಶರೀರೇಂದ್ರಿಯ ಮನಸ್ಸುಗಳಿಗಿಂತಲೂ ಭಿನ್ನ ವಾಸ್ತವದಲ್ಲಿ, ಆದ್ರೆ ನಾನು ಶರೀರೇಂದ್ರಿಯಗಳ ಜೊತೆಗೆ ಗುರುತಿಸ್ಕೊಳ್ತೇನೆ. ಇಲ್ಲಿ ಎರಡು ರೀತಿಯ ತಪ್ಪು ತಿಳುವಳಿಕೆಗಳಾಗ್ತವೆ. ಶರೀರೇಂದ್ರಿಯ ಮನಸ್ಸುಗಳು ಮಾಡೋ ಕೆಲಸಗಳನ್ನ, ಅವುಗಳ ಗುಣಗಳನ್ನ ನನ್ನ ಮೇಲೆ ಹಾಕೊಳ್ತೀನಿ, ನನ್ನ ಸ್ವಭಾವವನ್ನ, ನನ್ನ ಗುಣಗಳನ್ನ ಶರೀರೇಂದ್ರಿಯಗಳ ಮೇಲೆ ಹಾಕ್ತೇನೆ. ಎರಡು ವೈಸ್ ವರ್ಷ. ಮನಸ್ಸು, ಶರೀರ, ಮನಸ್ಸು ಇವುಗಳ ಗುಣ ಏನು? ಶರೀರ ನಡೀತದೆ, ಕಾಲುಗಳು ನಡೀತವೆ. ನಾ ಏನ್ ಹೇಳ್ತೇನೆ? ನಾನ್ ನಡೆದೆ, ನಾನು ಓಡದೆ ಅಂತ ಹೇಳ್ತೇನೆ. ಹೌದು ತಾನೆ? ಮಜಾ ನೋಡಿ ಹೇಗಿದೆ.
ಒಂದು ರನ್ನಿಂಗ್ ರೇಸ್ ಅಲ್ಲಿರುವಾಗ ನಾನು ಏನ್ ಹೇಳ್ತೇನೆ, ಫಸ್ಟ್ ಪ್ರೈಸ್ ಬಂದ್ರೆ ನಾನು ಫಸ್ಟ್ ಬಂದೆ ಅಂತ ಹೇಳ್ತೇನೆ. ಹೌದಾ? ಅಕಸ್ಮಾತ್ ಯಾವುದೋ ಕಾರಣದಿಂದ ಒಂಚೂರು ಫಸ್ಟ್ ಬರೋಕ್ ಆಗ್ಲಿಲ್ಲ, ಸೋತೆ. ಅವಾಗ ನಾನೇನ್ ಹೇಳ್ತೇನೆ, ಅದೇನಾಯ್ತು ಅಂದ್ರೆ ನನ್ ಕಾಲು ಉಳುಕ್ ಬಿಡ್ತು, ಹಾಗಾಗಿ ನಂಗೆ ಓಡೋದಕ್ಕಾಗ್ಲಿಲ್ಲ ಅಂತ ಹೇಳಿ. ಗೆದ್ದಾಗ ನಾನ್ ಗೆದ್ದೆ, ಸೋತಾಗ ಸೋತಿದ್ದು ನನ್ ಕಾಲು, ನಾನಲ್ಲ ಅಂತ ಹೇಳ್ತೀನಿ. ಹೌದು ತಾನೆ? ಇದು ತಮಾಷೆಯಾಗಿದ್ರು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಶರೀರ ಮಾಡೋ ಕೆಲಸಗಳನ್ನ ನಾನ್ ನನ್ ಮೇಲೆ ಹಾಕೊಳ್ತೇನೆ. ಶರೀರದ ಗುಣಧರ್ಮಗಳ ಸ್ವಭಾವವನ್ನ ನಾನ್ ನನ್ ಮೇಲೆ ಹಾಕೊಳ್ತೇನೆ. ಕೆಲವೊಂದು ಬಾರಿ ಅವುಗಳು ನನಗೆ ಫೇವರೇಬಲ್ ಇದ್ರೆ ನನ್ ಮೇಲೆ ಹಾಕೊಳ್ತೇನೆ, ನನಗೆ ಅಗೇನ್ಸ್ಟ್ ಇದ್ರೆ ಅದ್ರ ಮೇಲೆನೆ ಹಾಕ್ತೇನೆ. ಇದು ನನ್ನ ಸ್ವಭಾವ ಅಂತ ಇರ್ತೇನೆ. ಹಾಗೇನೆ ಮನಸ್ಸು ಸುಖ ದುಃಖ ಅನುಭವಿಸ್ತಾ ಇದ್ದಿದೆ, ನಾನೇನ್ ಹೇಳ್ತೇನೆ, ನಾನ್ ಯಾಕೋ ಸ್ವಲ್ಪ ದುಃಖಿಯಾಗಿದ್ದೇನೆ, ಸುಖಿಯಾಗಿದ್ದೇನೆ ಅಂತ ಹೇಳ್ತೇನೆ. ಸುಖ ದುಃಖ ಅನುಭವಿಸೋದು ಯಾವುದು? ಮನಸ್ಸು. ನಾನು ನನ್ನ ಮೇಲೆ ಹಾಕೊಳ್ತೀನಿ. ನಾನ್ ಚೆನ್ನಾಗಿ ನೋಡಬಲ್ಲೆ, ನೋಡೋದು ಯಾವುದು? ಚಕ್ಷುರೇಂದ್ರಿಯ. ನಾನ್ ನೋಡ್ತೆ ಅಂತ ಹೇಳ್ತೀನಿ. ಅಂದ್ರೆ ಶರೀರೇಂದ್ರಿಯ ಮನಸ್ಸುಗಳ ಗುಣಗಳನ್ನ ನನ್ ಮೇಲೆ ಆರೋಪ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ವೈಸ್ ವರ್ಷನೂ ಹೇಳ್ತೇನೆ. ನಾನು ನನ್ನ ಗುಣ ಅಂದ್ರೇನು? ಗಾಢ ನಿದ್ರೆಯಲ್ಲಿರುವಾಗ, ಶರೀರೇಂದ್ರಿಯ ಮನಸ್ಸುಗಳು ಇಲ್ಲದೆ ಇರುವಾಗ ನಾನಿದ್ದೆ. ಅವಾಗ ಹೇಗಿದ್ದೆ ನಾನು ಅಂದ್ರೆ, ಎದ್ದ ಮೇಲೆ ನಾನು ಏನ್ ಸ್ಟೇಟ್ಮೆಂಟ್ ಕೊಡ್ತೀನಿ? ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀನಿ. ಚೆನ್ನಾಗಿ ಅಂದ್ರೆ ಏನು? ಸುಖ ತಾನೇ ಅದು. ಸುಖವನ್ನ ಆನಂದವನ್ನ ತಾನೇ ನಾವು ಚೆನ್ನಾಗಿ ಅಂತ ಹೇಳೋದು. ದುಃಖ ಇದ್ರೆ ಚೆನ್ನಾಗಿ ಅಂತ ಹೇಳ್ತೀವೇನು? ಇಲ್ಲ. ಅಂದ್ರೆ ಸುಖ ಅನ್ನೋದು ನನ್ನ ಸ್ವಭಾವ, ಆನಂದ ಅನ್ನುವಂತಹದ್ದು ನನ್ನ ಸ್ವಭಾವ. ಆದ್ರೆ ನಾನೇನ್ ಹೇಳ್ತೇನೆ, ನನ್ನ ಮನಸ್ಸು ಬಹಳ ಆನಂದವಾಗಿದೆ, ಇವತ್ತ ಪ್ರಫುಲ್ಲಿತವಾಗಿದೆ ಅಂತ ಹೇಳ್ತೇನೆ. ನಾನು ರಿವರ್ಸ್ ಮಾಡ್ತೇನೆ. ಇದಕ್ಕೆ ಭಗವತ್ಪಾದರು ಏನ್ ಹೆಸರು ಕೊಟ್ರು? ಅಧ್ಯಾಸ ಅಂತ ಹೆಸರು ಕೊಟ್ರು. ಒಂದು ಶರೀರೇಂದ್ರಿಯ ಮನಸ್ಸುಗಳ ಗುಣಧರ್ಮವನ್ನ ನನ್ ಮೇಲೆ ಹಾಕೊಳ್ಳೋದು, ನನ್ನ ಗುಣಧರ್ಮವನ್ನ ಶರೀರೇಂದ್ರಿಯ ಮೇಲೆ ಹಾಕೊಳ್ಳೋದು, ಅದಕ್ಕೆ ರಿವರ್ಸ್ ಅಧ್ಯಾಸ ಅಂತನೂ ಇಟ್ಕೊಳ್ಬೇಕು. ಈ ರೀತಿ ಮಾಡೋದಕ್ಕೇನೆ ಅವಿದ್ಯಾ ಅಂತ ಹೆಸರು. ಈ ನನ್ನ ಬಗ್ಗೆ ನನಗೆ ಇರುವಂತಹ ತಪ್ಪು ತಿಳುವಳಿಕೆ, ನಾನು ಶರೀರೇಂದ್ರಿಯ ಮನಸ್ಸುಗಳು ಇಲ್ಲದೆ ಇರುವಾಗಲೂ ನಾನು ಇರ್ತೇನೆ ಮತ್ತು ಸುಖವಾಗಿ ಆನಂದವಾಗಿದ್ದೇನೆ, ಅದು ನನ್ನ ಸ್ವಭಾವ. ಆದ್ರೂ ನಾನಿವಾಗ ದುಃಖಿ ಇದ್ದೇನೆ, ನಾನಿವಾಗ ಸುಖಿ ಇದ್ದೇನೆ ಅಂತೆಲ್ಲ ಹೇಳ್ತೇನೆ. ಮನಸ್ಸಿನ ಸ್ಟೇಟಸ್ ನನ್ನ ಸ್ಟೇಟಸ್ ಆಗಿ ಮಾಡ್ಕೊಳ್ತೇನೆ ನಾನು. ಇದು ಅವಿದ್ಯೆ. ಈ ಅವಿದ್ಯೆನೇ ಸಂಸಾರಕ್ಕೆ ಮೂಲ ಕಾರಣ. ಭಗವತ್ಪಾದರು ತೈತ್ತಿರೀಯ ಉಪನಿಷತ್ತಿನಲ್ಲಿ ಏನ್ ಹೇಳ್ತಾರೆ? ಅವಿದ್ಯಾ ಕಾಮ ನಿವೃತ್ತೌ ಸ್ವಾತ್ಮನ್ಯವಸ್ಥಾನಂ ಪರಂ ಪ್ರಾಪ್ತಿ ಅಂತ. ಮೋಕ್ಷ ಅಂದ್ರೆ ಏನು ಅನ್ನೋದಕ್ಕೆ ಡೆಫಿನೇಷನ್ ಇದು. ಭಗವತ್ಪಾದರ ಭಾಷ್ಯ ಎಷ್ಟು ಅನುಪಮ ಅಂತ ಹೇಳಿದ್ರೆ, ಯಾಕೆ ಅದು ತುಂಬಾ ಎತ್ತರ ಮಟ್ಟದಲ್ಲಿ ನಿಲ್ತದೆ ಅಂತ ಹೇಳಿದ್ರೆ, ಇವಾಗಿನ ಆಧುನಿಕ ರಿಸರ್ಚ್ ಮಾಡುವಂತವರು ಕೂಡ ಭಗವತ್ಪಾದರ ಭಾಷ್ಯ ಗ್ರಂಥವನ್ನ ಒಂದು ರಿಸರ್ಚ್ ಮೆಥಡಾಲಜಿ ಸ್ಟಡಿ ಆಗಿ ಬಳಸಬಹುದು. ನಾವು ರಿಸರ್ಚ್ ಬುಕ್ ಅಲ್ಲಿ ಗ್ಲಾಸರಿ ಅಂತ ಕೊಡ್ತೇವೆ ಮೊದಲಿಗೆನೆ, ಯಾವ್ಯಾವ ಪದಗಳಿಗೆ ನಾನು ಯಾವ ರೀತಿ ಅರ್ಥೈಸಿದ್ದೇನೆ ಅಂತ ಕೊಡ್ತೇವೆ. ಇದು ಭಗವತ್ಪಾದರು ಆವಾಗಲೇನೆ ಮಾಡಿದ್ದಾರೆ ಅವರ ಭಾಷ್ಯ ಗ್ರಂಥಗಳಲ್ಲಿ. ತಾವು ಬಳಸುವ ಪದಗಳಿಗೆ ತಪ್ಪಾಗಿ ಅರ್ಥೈಸಬಹುದು ಅಂತ ಊಹಿಸಿಕೊಂಡು, ಈ ಪದಕ್ಕೆ ಅಪಾರ್ಥ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಊಹಿಸಿಕೊಂಡು ಅವರೇ ನಾನು ಈ ಪದವನ್ನ ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೇನೆ ಅನ್ನೋದನ್ನ ತಾವೇ ಡಿಫೈನ್ ಮಾಡ್ತಾರೆ. ಭಗವತ್ಪಾದರ ಭಾಷ್ಯವನ್ನ ಓದಿ ತಿಳಿದುಕೊಳ್ಳೋದಕ್ಕೆ ನಾವು ಬೇರೆ ಯಾವುದೋ ಡಿಕ್ಷನರಿ ಗ್ಲಾಸರಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಡೀ ಭಾಷ್ಯವನ್ನ ಆಮೂಲಾಗ್ರವಾಗಿ ಓದಿದ್ರೆ ಸಾಕು. ಬೇರೆ ಬೇರೆ ಸಂದರ್ಭಗಳಲ್ಲಿ ತಮ್ಮಿಂದ ಪ್ರಯೋಜಿತವಾದಂತಹ ಪದಗಳ ವ್ಯಾಖ್ಯೆಯನ್ನ ಅವರೇ ಕೊಟ್ಟಿದ್ದಾರೆ. ಪರಂ ಪ್ರಾಪ್ತಿ, ಶ್ರೇಷ್ಠವಾದ ಪ್ರಾಪ್ತಿ, ಮೋಕ್ಷ ಏನದು ಅಂದ್ರೆ ಅವಿದ್ಯಾ ಕಾಮ ನಿವೃತ್ತವು.
ಅವಿದ್ಯೆಯಿಂದ ಕಾಮ, ಕಾಮದಿಂದ ಕಾಮದ ನಿವೃತ್ತಿ ಆಗ್ಬೇಕು. ಆ ಕಾಮದ ನಿವೃತ್ತಿ ಆದ್ರೆ ಸ್ವಾತ್ಮನಿ ಅವಸ್ಥಾನಂ, ನನ್ನಲ್ಲಿಯೇ ನಾನು ನೆಲೆ ನಿಲ್ಲುವುದು, ಅದು ಪರಂಪ್ರಾಪ್ತಿ, ಮೋಕ್ಷ ಅಂದ್ರೆ ಇಷ್ಟೇನೆ ಅಂತ, ಇದೇನೆ ಅಂತ. ಏನದು? ಅವಿದ್ಯಾ ಕಾಮ ನಿವೃತ್ತವು, ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ, ಕರ್ಮದಿಂದ ಕರ್ಮದ ಫಲ, ಆ ಫಲವನ್ನು ಅನುಭವಿಸೋದಕ್ಕೆ ಶರೀರ. ಇದು ನಮ್ ಸಂಸಾರಕ್ಕೆ ಮೂಲ ಕಾರಣ. ಹೌದಾ? ಆದ್ರಿಂದಲೇನೆ ಸೂಕ್ಷ್ಮ ಶರೀರ ಅಂತ ಪದ ಬಳಸ್ತಾರೆ, ಕಾರಣ ಶರೀರ ಅಂತನೂ ಪದ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಮೂರು ಬರ್ತವೆ. ಇದೇ ಆತ್ಮಬೋಧದಲ್ಲಿ ಮುಂದೆ ಬರ್ತದೆ. ಆ ಕಾರಣ ಶರೀರ ಅಂತ ಯಾವ್ದಕ್ಕೆ ಹೇಳ್ತಾರೆ? ಈ ಶರೀರ ಬರೋದಕ್ಕೆ ಯಾವ್ದು ಕಾರಣವೋ ಅದು ಕಾರಣ ಶರೀರ. ಯಾವ್ದು ಕಾರಣ? ಮೂಲ ಕಾರಣ ಅವಿದ್ಯ. ಆದ್ರಿಂದ ಅವಿದ್ಯೆಗೆ ಕಾರಣ ಶರೀರ ಅಂತೂ ಹೆಸರು, ಅದು ಮುಂದೆ ಬರುತ್ತದೆ. ಒಟ್ಟಾರೆಯಾಗಿ ಅವಿದ್ಯೆಯಿಂದ ಕಾಮ, ಅವಿದ್ಯೆಯಿಂದ ಹೇಗ್ರಿ ಕಾಮ ಅಂತಾರೆ. ಇವಾಗ ಅವಿದ್ಯೆ ಅಂದ್ರೇನು? ನನ್ನನ್ನು ನಾನು ಶರೀರೇಂದ್ರಿಯಗಳ ಅಂತ ತಿಳಿದುಕೊಳ್ಳೋದು, ಶರೀರೇಂದ್ರಿಯ ಮನಸ್ಸು ಅಂತ ನನ್ನನ್ನ ತಿಳಿದುಕೊಳ್ಳೋದು. ನಾನು ನನ್ನನ್ನ ಈ ಶರೀರಕ್ಕೆ, ಈ ಮನಸ್ಸಿಗೆ, ಈ ಇಂದ್ರಿಯ ಬುದ್ಧಿಗಳಿಗೆ ಮಾತ್ರ ಸೀಮಿತ ಅಂತ ತಿಳಿದುಕೊಂಡೆ. ತಿಳಿದುಕೊಂಡಾಗ ಇದು ನನ್ನದು, ಇದು ಬಿಟ್ಟು ಮಿಕ್ಕಿದ್ದೆಲ್ಲವೂ ನನ್ನದಲ್ಲದ್ದು ಅನ್ನುವ ಎರಡು ಡಿವಿಷನ್ ಆಟೋಮೆಟಿಕ್ ಆಗಿ ಹುಟ್ಟುಕೊಳ್ಳುತ್ತೆ. ಹೌದಾ? ಇದ್ರ ಮುಂದಿನ ಶ್ಲೋಕದಲ್ಲಿಯೇನೆ ಬರ್ತದೆ ಈ ಪರಿಚ್ಛಿನ್ನ ಅಪರಿಚ್ಛಿನ್ನ ಇತ್ಯಾದಿಗಳು. ಹಾಗೆ ನನ್ನದು ನನ್ನದಲ್ಲದ್ದು ಅಂತ ನಾನು ನನ್ನನ್ನು ನನ್ನ ಶರೀರಕ್ಕೆ ಸೀಮಿತವಾಗಿ ಕಂಡಾಗ ನನ್ನದು ನನ್ನದಲ್ಲದ್ದು ಎನ್ನುವಂತಹ ಎರಡು ವಿಭಾಗಗಳು ತನ್ನಿಂತಾನೆ ಹುಟ್ಟುಕೊಳ್ಳುತ್ತೆ. ಯಾವುದು ನನ್ನದಲ್ಲದ್ದೋ ಅದು ನನಗ್ ಬೇಕು ಅನ್ನುವಂತಹದ್ದೇ ಕಾಮ. ಇವಾಗ ಎಲ್ಲವೂ ನಾನೇ, ಎಲ್ಲವೂ ನಂದೇ ಅಂತ ಇಟ್ಕೊಂಡಾಗ ಅದು ಬೇಕು ಅನ್ನುವಂತಹ ಆಸೆ ಹುಟ್ಟುತ್ತದೇನು? ಬರೋದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ, ತುಂಬಾ ಸರಳವಾದ ಉದಾಹರಣೆ, ಬೇಗ ಅರ್ಥ ಆಗ್ತದೆ. ತಂದೆ ಮನೆಯಲ್ಲಿ ಸ್ಯಾಲರಿ ಬಂದ ತಕ್ಷಣ ಎಲ್ರಿಗೂ ಒಂದೊಂದಿಷ್ಟು ಪಾಕೆಟ್ ಮನಿ ಅಂತ, ತಿಂಗಳ ಖರ್ಚಿಗೆ ಅಂತ ಹೆಂಡತಿಗೆ ಅಷ್ಟು, ಮಗನ ಕಾಲೇಜ್ಗೆ ಹೋಗೋದಕ್ಕೆ ಪೆಟ್ರೋಲು ಅದು ಇದು ಅಂತ ಹೇಳಿ ಮಗನಿಗೆ ಒಂದಿಷ್ಟು ಪಾಕೆಟ್, ಮಗಳಿಗೆ ಒಂದಿಷ್ಟು ಪಾಕೆಟ್ ಮನಿ ಇತ್ಯಾದಿಗಳನ್ನ ಹಂಚಿರ್ತಾನೆ. ಇವಾಗ ಮಕ್ಕಳ ಪಾಕೆಟ್ ಅಲ್ಲಿ ಇರುವಂತಹ ದುಡ್ಡು ಇದು ನನ್ನ ದುಡ್ಡು, ಅಕ್ಕನ ಪಾಕೆಟ್ ಅಲ್ಲಿ ಇರುವಂತಹ ದುಡ್ಡು ಇದು ಅವಳ ದುಡ್ಡು, ಅದು ನಂದಲ್ಲ, ಇದು ನನ್ನದು ಅನ್ನುವಂತಹ ಈ ವಿಭಾಗ ಮಕ್ಕಳ ದೃಷ್ಟಿನಲ್ಲಿ ಇರ್ತದೆ. ಇದು ನನ್ನ ದುಡ್ಡು, ಅದು ಅವಳದು. ಇವಾಗ ನನ್ನ ಹತ್ರ ಇರೋ ದುಡ್ಡು ಖಾಲಿ ಆಯ್ತು, ನಾನು ಅಕ್ಕನಿಂದ ದುಡ್ಡನ್ನು ಪಡೆದುಕೊಳ್ತೇನೆ, ಅವಾಗ ನನಗೆ ಲಾಭ. ನನ್ನ ಹತ್ರ ದುಡ್ಡು ಅಕ್ಕ ಸ್ವಲ್ಪ ಇಸ್ಕೊಂಡ್ಲು, ಅದು ಅವಾಗ ನನ್ಗೆ ನಷ್ಟ. ನನ್ನ ಹತ್ರ ದುಡ್ಡು ಹೋಯ್ತು, ಅಕ್ಕ ತಗೊಂಡ್ಲು, ಅವಾಗ ನಷ್ಟ, ನಾನು ಅಳುತ್ತೇನೆ. ಆದ್ರೆ ತಂದೆನಲ್ಲಿ ಈ ಯಾವ ವ್ಯವಹಾರ ಇರೋದಿಲ್ಲ, ಈ ಯಾವ ಭಾವನೆಗಳು ಇರೋದಿಲ್ಲ. ಅವನಿಗೆ ಯಾರು ದುಡ್ಡು ಬಂದಿರೋದು ಅವನಿಗೇನು ಲಾಭ ಇಲ್ಲ, ಯಾರಿಗೆ ದುಡ್ಡು ಕೊಟ್ರು ಅವನಿಗೆ ನಷ್ಟ ಇಲ್ಲ. ಯಾಕಂದ್ರೆ ಅದೆಲ್ಲವೂ ಅವನದ್ದೇನೆ. ನಾನು ಮಗನಿಂದ ದುಡ್ಡು ತೆಗೆದುಕೊಂಡೆ, ಆದ್ರಿಂದ ನಂಗೆ ಹೊಸದಾಗಿ ಲಾಭ ಆಯ್ತು ಅಂತ ಹೇಳ್ತೇವೇನು? ನಾನೇ ಮುಂಚೆ ಕೊಟ್ಟಿರೋದು ನಂಗೆ ವಾಪಸ್ ಬಂದ್ರೆ ಲಾಭ ಇಲ್ಲಿಂದ ಆಯ್ತು ಅಲ್ವೇ? ಯಾವ ರೀತಿ ತಂದೆಯ ದೃಷ್ಟಿನಲ್ಲಿ ಎಲ್ಲವೂ ಅವನಿಗೆ ಯಾಕೆ ಹೊಸದಾಗಿ ಲಾಭ ದುಃಖ ಅಂತ ಆಗೋದಿಲ್ಲ ಅವನಿಗೆ? ಯಾಕೆಂದ್ರೆ ಅದೆಲ್ಲವೂ ನಂದೇ ದುಡ್ಡು. ಅಂದ್ರೆ ಎಲ್ಲವೂ ನಂದೇ ಅಂತ ಅಂದ್ಮೇಲೆ ಕಾಮ ಅನ್ನೋದು ಬರೋದಿಲ್ಲ, ಅದನ್ನ ಪಡ್ಕೊಳ್ಬೇಕು ಅನ್ನೋ ಬರೋದಿಲ್ಲ. ಎಲ್ಲವೂ ನಂದೇ ಅನ್ನೋದು ನಾನು ಹಾಗೆ ತಿಳ್ಕೊಂಡಿದ್ದಿಲ್ಲ. ನಾನ್ ಹೇಗೆ ತಿಳ್ಕೊಂಡಿದ್ದೀನಿ? ನಾನಂದ್ರೆ ಈ ಶರೀರ ಮಾತ್ರ ಅಂತ ತಿಳ್ಕೊಂಡಿದ್ದೀನಿ. ಆದ್ರಿಂದ ಇದಕ್ಕಿಂತ ಆಚೆ ಇರೋದೆಲ್ಲವೂ ನನ್ನದಲ್ಲದ್ದು, ಅದನ್ನ ಪಡ್ಕೊಳ್ಬೇಕು ಅನ್ನೋದು ಆಸೆ, ಅದು ಕಾಮ. ಅದನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸುಮ್ನೆ ಕೂತ್ರೆ ಪಡ್ಕೊಳಕ್ಕಾಗುತ್ತೇನೋ? ಅದಕ್ಕೋಸ್ಕರ ನಾನು ಏನೋ ಒಂದು ಕೆಲಸ ಮಾಡ್ತೀನಿ ಪಡ್ಕೊಳ್ಳೋದಕ್ಕೆ, ಅದು ಕರ್ಮ. ಕರ್ಮ ಮಾಡಿದ ಮೇಲೆ ಅದಕ್ಕೆ ನಾನು ಫಲ ಅನುಭವಿಸ್ಲಿಕ್ಕೆ ಬೇಕು. ಅದು ನಾನು ಒಳ್ಳೆಯ ಕರ್ಮ ಮಾಡಿದ್ರೆ ಪುಣ್ಯ ಫಲ, ಕೆಟ್ಟ ಕರ್ಮ ಮಾಡಿದ್ರೆ ಪಾಪ ಫಲ. ಅವುಗಳನ್ನ ಅನುಭವಿಸೋದಕ್ಕೆ ಮತ್ತೆ ಶರೀರ ಪಡಿಬೇಕು. ಶರೀರ ಬಂದ ಮೇಲೆ ಆ ಪ್ರಾರಬ್ಧ ಕರ್ಮದ ಫಲಗಳನ್ನ ಅನುಭವಿಸುವುದಕ್ಕಿರುವಂತಹ ಶರೀರ ಜೊತೆಗೆ ಮತ್ತೆ ಆ ಶರೀರದಿಂದ ಕರ್ಮನೂ ಮಾಡ್ತೇನೆ, ಅದು ಮತ್ತೆ ಮುಂದೆ ಆಗಾಮಿನಲ್ಲಿ ಹೋಗಿ ಸೇರ್ಕೊಳ್ತದೆ. ಹೀಗೆ ನಾನು ನನ್ನ ಬಗ್ಗೆ ಇರುವ ತಪ್ಪು ತಿಳುವಳಿಕೆಯಿಂದ ಈ ಸಂಸಾರ ಚಕ್ರದಲ್ಲಿ ನಾನೇ ಸಿಕ್ಕಾಕೊಂಡಿದ್ದೇನೆ.
ಈ ಈ ಸಂಸಾರದಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಮೂಲ ಕಾರಣ ಯಾವುದು? ನನ್ನ ಬಗ್ಗೆ ನನಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋದು, ಅದುವೇ ಅವಿದ್ಯಾ. ಆ ಅವಿದ್ಯೆಯನ್ನ ಹೊಡೆದು ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನು ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ನನ್ನ ಬಗ್ಗೆ ನಾನು ಸರಿಯಾಗಿ ತಿಳ್ಕೊಳ್ಬೇಕು. ಯಾರೇ ತಿಳಿಸೋರು? ಭಗವತ್ಪಾದರು ತಿಳಿಸ್ಕೊಡ್ತಾರೆ ಆತ್ಮಬೋಧ ಎನ್ನುವಂತಹ ಗ್ರಂಥ. ಆದ್ರಿಂದಲೇ ಮುಂಚೆ ನಾನು ಒಪ್ಕೊಳ್ಬೇಕೇನು? ನನ್ನ ಬಗ್ಗೆ ನಾನು ಸರಿಯಾಗಿ ತಿಳ್ಕೊಂಡಿದ್ದಿಲ್ಲ, ತಪ್ಪಾಗಿ ತಿಳ್ಕೊಂಡಿದ್ದೇನೆ. ಆದ್ರಿಂದಲೇನೆ ಈ ಸಂಸಾರದ ಸಾಗರದಲ್ಲಿ ಚಕ್ರದಲ್ಲಿ ಸಿಕ್ಕಾಕೊಂಡು ಗೋಳಾಡ್ತಾ ಇದ್ದೀನಿ. ಆದ್ರಿಂದ ನಾನು ಇದನ್ನು ಹೊಡೆದಾಕ್ಬೇಕು. ಹೇಗ್ರಿ ಹೊಡೆದಾಕ್ಬೇಕು ಈ ಜ್ಞಾನದಿಂದ? ಕರ್ಮ ಮಾಡಿ ಹೊಡೆದಾಕ್ಬೇಕು. ಅರೆ ಕರ್ಮ ಮಾಡಿದ್ರೆ ಜ್ಞಾನ ಹೇಗ ಅಜ್ಞಾನ ಹೇಗೆ ಹೊರಟೋಗುತ್ತೆ? ಕರ್ಮದಕ್ಕೆ ವಿರುದ್ಧವಲ್ಲ, ಆ ಅಜ್ಞಾನಕ್ಕೆ ಕರ್ಮ ವಿರೋಧ ಅಲ್ಲ. ಆದ್ರಿಂದ ಅದು ಹೊರಟು ಹೋಗೋದಿಲ್ಲ. ಯಾವ್ದರಿಂದ ಹೊರಟು ಹೋಗುತ್ತದೆ? ಜ್ಞಾನದಿಂದಲೇನೆ ಹೊರಟು ಹೋಗ್ತದೆ. ಆದ್ರಿಂದ ನಾನೇನ್ ಮಾಡ್ಬೇಕು? ಜ್ಞಾನವನ್ನು ಪಡ್ಕೊಳ್ಬೇಕು. ಜ್ಞಾನ ಪಡ್ಕೊಳ್ಳೋದಕ್ಕೆ ನಾನು ಈ ರೀತಿಯ ಸತ್ಸಂಗಾದಿಗಳನ್ನ ಸೇರ್ಕೊಳ್ಬೇಕು, ಗುರುಗಳ ಸೇವೆಯಲ್ಲಿ ಇರಬೇಕು, ಇತ್ಯಾದಿ ಇತ್ಯಾದಿಗಳು ಮುಂದೆ ಬರ್ತವೆ ವಿಚಾರಗಳು. ಈ ದೃಷ್ಟಿನಲ್ಲಿ ತಮ್ಮೆಲ್ರಿಗೂ ಅಹಂ ಬ್ರಹ್ಮಾಸ್ಮಿ ತಂಡ ಉತ್ತಮ ಅವಕಾಶ ಮಾಡಿಕೊಟ್ಟಿದೆ. ಜ್ಞಾನ ಮಾರ್ಗದಲ್ಲಿ ತಾವು ಒಂದೊಂದೇ ಹೆಜ್ಜೆಯಾಗಿ ಸಾಧನ ಪಥದಲ್ಲಿ ಮುಂದೆ ನಡೀತಾ ಇದ್ದೀರಿ ಅಂತ ಹೇಳ್ತಾ ಇವತ್ತಿನ ಈ ಶ್ಲೋಕವನ್ನ ಮುಗಿಸ್ತೇನೆ. ಅವಿರೋಧಿತಯ ಕರ್ಮ ನಾವಿದ್ಯಾಂ ವಿನಿವರ್ತಯೇತ್ ವಿದ್ಯಾ ಅವಿದ್ಯಾಂ ನಿಹಂತೇವ ತೇಜಸ್ವಿರ ಸಂಘವತ. ಕರ್ಮ ಯಾವತ್ತಿಗೂ ಅವಿದ್ಯೆಯನ್ನ ಹೊಡೆದು ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಅದು ಕರ್ಮವು ಅವಿದ್ಯೆಗೆ ವಿರೋಧಿ ಅಲ್ಲ. ಮತ್ತೆ ಅವಿದ್ಯೆಯನ್ನು ಯಾವ್ದು ಹೊಡೆದು ಹಾಕ್ತದೆ? ವಿದ್ಯಾ ಅವಿದ್ಯಾಂ ನಿಹಂತಿ. ವಿದ್ಯೆಯೇ ಅವಿದ್ಯೆಯನ್ನು ಹೊಡೆದು ಹಾಕ್ತದೆ. ಹಾಗೆ ಯಾವ ರೀತಿ ಕಗ್ಗತ್ತಲೆಯನ್ನ ಬೆಳಕು ಹೊಡೆದು ಹಾಕ್ತದೆಯೋ ಹಾಗೆ ಆ ವಿದ್ಯೆಯು ಅವಿದ್ಯೆಯನ್ನ ಹೊಡೆದು ಹಾಕ್ತದೆ. ಅವಿದ್ಯೆ ಅಂದ್ರೆ ಏನು? ನನ್ನ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡಿರುವಂತಹದ್ದು. ಇದನ್ನ ಯಾವ್ದರಿಂದ ಹೊಡೆದು ಹಾಕ್ಬೇಕು? ವಿದ್ಯೆಯಿಂದ ಹೊಡೆದುಕೊಳ್ಬೇಕು. ವಿದ್ಯೆ ಅಂದ್ರೆ ಏನು? ನನ್ನ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಳ್ಬೇಕು. ಅದುವೇ ಆತ್ಮಬೋಧ ಎನ್ನುವಂತಹದ್ದನ್ನ ನನ್ನ ಬಗ್ಗೆ ನನಗೆ ಯಾರು ಚೆನ್ನಾಗಿ ತಿಳಿಸ್ಕೊಡ್ತಾರೆ? ಭಗವತ್ಪಾದರು. ಯಾವ ಗ್ರಂಥದಲ್ಲಿ? ಆತ್ಮಬೋಧ ಅನ್ನುವಂತಹ ಗ್ರಂಥದಲ್ಲಿ. ಆ ಗ್ರಂಥ ತಾವುಗಳು ಓದ್ತಾ ಇದ್ದೀರಿ. ಆದ್ರಿಂದ ಜ್ಞಾನ ಮಾರ್ಗದಲ್ಲಿ ಒಂದೊಂದೇ ಹೆಜ್ಜೆ ಮುಂದಿದ್ದೀರಿ. ಇಂತಹ ಅವಕಾಶ ಕಲ್ಪಿಸಿದಂತಹ ಅಹಂ ಬ್ರಹ್ಮಾಸ್ಮಿ ತಂಡಕ್ಕೆ ಮತ್ತೊಂದಿಷ್ಟು ನಾನು ಹಾರೈಸ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ವಿಚಾರವನ್ನ ಇಲ್ಲಿಗೆ ಮುಗಿಸ್ತೇನೆ. ನನ್ನ ವಾಣಿಗೆ ವಿರಾಮವನ್ನ ನೀಡುತ್ತೇನೆ. ಗುರುಗಳೇ, ಒಂದೇ ಒಂದು ಅವಿದ್ಯಾ ಕಾಮ ನಿವೃತ್ತವು ಅದನ್ನ ಕಂಪ್ಲೀಟ್ ಮಾಡಿ ದಯವಿಟ್ಟು. ಸ್ವಾತ್ಮನಿ ಅವಸ್ಥಾನಂ ಪರಂ ಪ್ರಾಪ್ತಿ. ಸ್ವಾತ್ಮನಿ ಅವಸ್ಥಾನಂ ಪರಂ ಪ್ರಾಪ್ತಿ. ಓಕೆ, ಧನ್ಯವಾದ. ಮತ್ತೇನಾದ್ರು ಕೇಳೋದು ಅಂತ ಇದೆಯಾ ಇವತ್ತಿನ ಪಾಠದ ಬಗ್ಗೆ? ನಾನು ಪಾಠ ಮಾಡೋ ಶೈಲಿ ಬಗ್ಗೆ ತಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಅದನ್ನು ಹೇಳ್ಬಹುದು. ಫಾಲೋ ಮಾಡ್ತಾ ಇದ್ದೀರಾ? ಚೆನ್ನಾಗಿ ನಡೆಸ್ತಾ ಇದ್ದೀರಾ ಗುರುಗಳೇ. ಅರ್ಥ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆ. ಓಕೆ ಗುರುಗಳೇ, ಮನೆ ಬುದ್ಧ ಚಿತ್ತ ಹೇಳಿದ್ರೆ ಅಹಂಕಾರ ಬಗ್ಗೆ ಹೇಳಿಲ್ಲ ಇವತ್ತು ತಾವು ಕ್ಲಾಸ್ ಅಲ್ಲಿ. ಅದು ಬೇಡ, ಇವಾಗ ಚಿತ್ತದ ಬಗ್ಗೆ ಪ್ರಶ್ನೆ ಇರೋದ್ರಿಂದ ಚಿತ್ತದ ಬಗ್ಗೆ ಹೇಳಿದೆ. ನಮಸ್ಕಾರ. ಒಂದು ಕಮೆಂಟ್ ಅಲ್ಲಿ ಪ್ರಶ್ನೆ ಬಂತು. ಹೌದು. What is the role of regular education that we all have in our life? Is it just for leading our life? ಹೌದು. ನಮ್ಮ ಜೀವನ ನಡೆಸೋದಕ್ಕೆ ಒಂದಿಷ್ಟು ಶಿಸ್ತು, ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಾಯ ಆಗೋದು ಅದೆಲ್ಲವೂ ಬಾಹ್ಯ ಜೀವನ, ಲೌಕಿಕ ಜೀವನಕ್ಕೆ ಸಹಕಾರಿ ಆಗೋದು ಬಿಟ್ರೆ ಇದರಿಂದ ಆತ್ಮಜ್ಞಾನಕ್ಕಾಗ್ಲಿ ಅಥವಾ ಈ ಸಂಸಾರ ಚಕ್ರದಿಂದ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿ ಈ ಲೌಕಿಕ ಶಿಕ್ಷಣದಿಂದ ಯಾವ ಪ್ರಯೋಜನ ಆಗೋದಿಲ್ಲ. ಒಂದ್ ಪ್ರಯೋಜನ ಏನು ಅಂತಂದ್ರೆ ಶಿಸ್ತು ಕಲಿಸ್ಕೊಡ್ತದೆ, ಒಂದು ವ್ಯಕ್ತಿತ್ವ ನಿರ್ಮಾಣವಾಗ್ತದೆ, ಮನಸ್ಸನ್ನ ಸ್ವಲ್ಪ ಶಾರ್ಪ್ ಮಾಡ್ತದೆ, ಹಾಗೆ ನಾನು ಯೋಚನೆ ಮಾಡಬೇಕು ಅನ್ನೋದನ್ನ ಕಲಿಸ್ಕೊಡ್ತದೆ. ಆ ರೀತಿ ನಾವು ಪ್ರಯೋಜನ ಪಡ್ಕೊಳ್ಬಹುದು ಲೌಕಿಕ ಶಿಕ್ಷಣದಿಂದ.
ಮತ್ತೊಂದು ಪ್ರಶ್ನೆ. Does it come under definition of karma as per ಅಧ್ಯಾತ್ಮ? ಲೌಕಿಕ ಶಿಕ್ಷಣವು ಕರ್ಮವೇನೆ. ವಾಟ್ ಈಸ್ ದ ನೇಚರ್ ಆಫ್ ಮ್ಯಾನ್ ವಿತ್ ಚಿತ್ತಶುದ್ಧಿ? ಚಿತ್ತಶುದ್ಧಿ ಆದವನ ಸ್ವಭಾವ ಹೇಗಿರ್ತದೆ ಅದು ಮುಂದೆ ಬರ್ತದೆ ಈ ಪಾಠದಲ್ಲಿ. ಮುಂದೆ ಅದ್ರ ಬಗ್ಗೆ ಒಂದು 5-6 ಶ್ಲೋಕಗಳಿದ್ದಾವೆ, ಅವಾಗ ನೋಡೋಣ ಅದನ್ನು. ಆತ್ಮಬೋಧ ರೆಫರೆನ್ಸ್ ಬುಕ್ಸ್ ಡೀಟೇಲ್ಸ್ ಪ್ಲೀಸ್. ರಾಮಕೃಷ್ಣ ಆಶ್ರಮದವ್ರದ್ದಿದೆ, ಅಧ್ಯಾತ್ಮ ಪ್ರಕಾಶ್ ಕಾರ್ಯಾಲಯದ್ದಿದೆ, ಸಾಕಷ್ಟು ಪುಸ್ತಕಗಳಿದ್ದಾವೆ. ಇಂಗ್ಲಿಷ್ ಅಲ್ಲೂ ಇದೆ, ತಾವು ನೋಡ್ಕೊಳ್ಬಹುದು. ನಾನು ಬಳಸ್ತಾ ಇರೋದು ಈ ಪುಸ್ತಕ ರಾಮಕೃಷ್ಣ ಆಶ್ರಮದ್ದು. ಇದರಲ್ಲಿ ಹೆಚ್ಚಿನ ವಿವರಣೆ ಇಲ್ಲ, ವರ್ಡ್ ಟು ವರ್ಡ್ ಮೀನಿಂಗ್ ಇದೆ ಅಷ್ಟೇನೆ. ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಪಾಠ ಮುಗಿದ ಮೇಲೆ ಶ್ಲೋಕ ಏನ್ ಹೇಳ್ತದೆ ಅಂತ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಈ ಪುಸ್ತಕ ಬಳಸಬಹುದು. ಹೆಚ್ಚಿನ ವಿವರಣೆ ಅಂದ್ರೆ ಅಧ್ಯಾತ್ಮ ಪ್ರಕಾಶ್ ಕಾರ್ಯಾಲಯದ್ದು ಆತ್ಮಬೋಧ ಅಂತಾನೇನೆ ಇದೆ ಪುಸ್ತಕ. ಚಿನ್ಮಯ ಮಿಷನ್ ಅವ್ರದ್ದು ಇದೆ ಒಂದು, ತುಂಬಾ ಹಳೆಯ ಎಡಿಷನ್, ಇವಾಗ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಸರಿ, ಹಾಗಾದ್ರೆ ಮುಗಿಸೋಣ. ಧನ್ಯವಾದ ಗುರುಗಳೇ. ಧನ್ಯವಾದ. ಶುಭರಾತ್ರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.